ಗೋವಿಂದ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯನ್ನು ಎಷ್ಟು ಬಾರಿ ಮಾಡಿದ್ರೂ ಅದು ಕಡಿಮೆನೇ. ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಕಲಿಯುಗದ ಪ್ರತ್ಯಕ್ಷ ದೈವವಾಗಿರತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೇಶಿ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನ ಸಂಪನ್ನೇ ನಮಃ ಭುವನೇಶ್ವರ್ಯೇ ನಮಃ ಲಲಿತಾ ರಾಜರಾಜೇಶ್ವರ್ಯೇ ನಮಃ. ಓಂ ಪದ್ಮಾನನೆ ಪದ್ಮ ವಿಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತುತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಗೌರೀರ್ಮಿಮಾಯಸ್ಸಲಿಲಾನಿಕ್ಷತ್ತದ್ಭುವದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ವಿಶ್ವವಸು ನಾಮ ಸಂವತ್ಸರದ ಈ ಶುಭ ದಿನ ಅಂದರೆ ಈ ಒಂದು ದಿನ ಕಳೆದರೆ ನಾಳೆ ಬೆಳಗಿನ ಸೂರ್ಯೋದಯ ಒಂದಷ್ಟು ರಾಶಿಗಳಿಗೆ ಅದೃಷ್ಟವನ್ನು ತರುತ್ತೆ. ನಾಳೆ ಬೆಳಗಿನ ಸೂರ್ಯೋದಯ ನಿಮ್ಮ ರಾಶಿಗಳಲ್ಲಿ ಅದೃಷ್ಟವನ್ನು ತರಬೇಕಾದರೆ ತಾವು ತಮ್ಮ ಪ್ರಾರ್ಥನೆಯನ್ನು ಆದಷ್ಟು ಮಟ್ಟಿಗೆ ಹೆಚ್ಚಿನಾದ ರೀತಿ ಜಪ ತಪ ಅನುಷ್ಠಾನ ದೇವತಾ ದರ್ಶನ ಗುರು ಪ್ರಾರ್ಥನೆ ಗುರುವಿನ ಅನುಗ್ರಹವನ್ನು ಪಡಿಬೇಕು. ಹಾಗಾಗಿ ನಾಳೆ ಪ್ರತಿಯೊಬ್ಬರೂ ಸಹಿತ ಗುರುಗಳ ಆರಾಧನೆ ಜೊತೆಗೆ ಗುರುವಿಗೆ ಗುರುವಾಗಿರ್ತಕ್ಕಂಥ ಮಹಾಗಣಪತಿಯ ಆರಾಧನೆ. ಗುರುವಾರ ಗಣಪತಿ ಆರಾಧನೆಯನ್ನು ನಾಳೆ ಸಂಕಷ್ಟರ ಮಹಾಗಣಪತಿಯನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ನಡೆಸ್ತಿರೋ, ಯಾರು ಪ್ರಥಮದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಿರೋ 21 ಗರಿಕೆ ಮತ್ತು 9 ಬಿಳಿ ಎಕ್ಕದ ಹೂವು, ಕೆಂಪು ಹೂವುಗಳು 12 ಜೊತೆಗೆ ಒಂದಷ್ಟು ಕಡಲೆಕಾಳು ಇದನ್ನೆಲ್ಲ ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕಗಳಲ್ಲಿರ್ತಕ್ಕಂತಹ ದೋಷಗಳನ್ನು ಆದಷ್ಟು ಬೇಗ ದೂರ ಮಾಡಿಕೊಳ್ತೀರಿ. ಸಮಸ್ಯೆ ಯಾರಿಗಿಲ್ಲ, ಎಲ್ಲರಿಗೂ ಸಮಸ್ಯೆನೇ. ಸಮಸ್ಯೆ ಹೊತ್ತ ಪ್ರತಿಯೊಬ್ಬರಿಗೂ ಒಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಕಂಡುಕೊಳ್ಳಬಹುದಾದರೆ ನಾಳೆ ಬೆಳಗಿನ ಮುಹೂರ್ತ. ಅದೇ ಒಂದಷ್ಟು ರಾಶಿಗಳಿಗೆ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷದಿಂದ ಮಾನಸಿಕವಾಗಿ ಬಹಳ ಕುಗ್ಗುತ್ತಾ ಇದ್ದೀರಿ. ಸುಂದರವಾದಂತಹ ಬದುಕನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತಾ ಇದ್ದೀರಿ. ನೆಮ್ಮದಿ ಕಾಣದಂಥ ರೀತಿಯಲ್ಲಿದ್ದೀರಿ. 4-6 ಜನಗಳ ಮಧ್ಯದಲ್ಲಿ ನಿಂದನೆಗೊಳಗಾಗ್ತಾ ಇದ್ದೀರಿ. ಸಮಸ್ಯೆಯನ್ನು ಹೇಗೆ ಬಂದು ಸೇರ್ತೋ ಭಗವಂತ, ಹೇಗೋ ಸುಂದರವಾದಂಥ ಬದುಕಲ್ಲಿ ನಾನಿದ್ದೆ, ನನ್ನ ಬದುಕು ನನ್ನ ತಲೆ ಮೇಲೆ ನಾನೇ ಮಣ್ಣು ಹಾಕ್ಕೊಂಡಂಗೆ ಆಯ್ತಲ್ಲ ಅಂತಕ್ಕಂಥದ್ರ ಮನಸ್ಥಿತಿ ಒಂದಷ್ಟು ರಾಶಿಗಳಿಗೆ ನಡೀತಾ ಇದೆ. ಆದರೆ ಏನೇ ಆದರೂ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಕಲಿಯುಗದಲ್ಲಿ ಇಂದಿಗೂ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಒಂದಷ್ಟು ಜನ ಹೇಳ್ಬೋದು, ಎಲ್ಲಿದ್ದಾನೆ ದೇವರು, ದೇವರೆಲ್ಲಿದ್ದಾನೆ, ದೇವ್ರನ್ನ ತೋರಿಸ್ಲಿಕ್ಕಾಗತ್ತಾ ಅಂತ ಹೇಳ್ತಾರೆ. ದೇವ್ರನ್ನ ತೋರಿಸ್ಲಿಕ್ಕಾಗತ್ತಾ ಎಂಬತಕ್ಕಂಥವರು 1-2 ನಿಮಿಷಗಳ ಕಾಲ ತಮ್ಮ ಉಸಿರನ್ನ ಬಿಗಿ ಹಿಡಿದ್ರೆ ಆಗ ಗೊತ್ತಾಗುತ್ತೆ ದೇವರ ಕಥೆ ಏನು ಅಂತ. ಈ ಉಸಿರಿನ ಪ್ರತಿ ಕಣಕಣದಲ್ಲೂ, ನಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ, ನಮ್ಮ ಸುಂದರವಾದಂತಹ ಬದುಕಿನಲ್ಲೂ ನಾವು ಹಿಂದೆ ಹಾಕಿರ್ತಕ್ಕಂಥ ಹೆಜ್ಜೆಗಳನ್ನು ಒಮ್ಮೆ ನಾವು ಮೆಲುಕು ಹಾಕಿದ್ರೆ ನಿಮ್ಮ ಆ ಸುಖ ಸಂತೋಷ ಬೇಕು ಬೇಡ ನಿಮ್ಮನ್ನು ಈ ಮಟ್ಟಕ್ಕೆ ತಂದದ್ದು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಅಂತಕ್ಕಂಥದ್ದನ್ನು ತಾವು ಮರಿಬಾರ್ದು. ಆದರೆ ಮನುಷ್ಯನ ಗ್ರಹಗತಿಗಳಿದೆಯಲ್ಲ, ಗ್ರಹ ನಕ್ಷತ್ರಚಾರ ಪ್ರಕಾರ ಒಬ್ಬ ರಾಜ ತಿರುಕನಾಗಬಲ್ಲ, ಒಬ್ಬ ತಿರುಕ ರಾಜನಾಗಬಲ್ಲ. ಇದನ್ನು ಕತೆ ಅಥವಾ ಪುರಾಣ ಅಥವಾ ಯಾರೋ ಒಬ್ಬರ ಅನುಭವದ ಮಾತು ಅದಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವ ಆಗುತ್ತೆ. ಆ ಒಂದು ಕ್ಷಣ ನೀವು ವ್ಯಾಪಾರಕ್ಕೋ ವ್ಯವಹಾರಕ್ಕೋ ಅಥವಾ ಒಂದು ರಿಯಲ್ ಎಸ್ಟೇಟಿಗೋ ಅಥವಾ ಯಾವುದೋ ಒಂದು ಜೀವನದಲ್ಲಿ ಒಂದು ವ್ಯಾಪಾರ ಕೂತ್ಕೊಳ್ತೀರಿ. ಆ ಕೂತ್ಕೊಂಡ ಆ ಕ್ಷಣ ಮಾತ್ರ ಎಲ್ಲ ಮಾತುಗೂ ಬದ್ಧರಾಗಿರ್ತಾರೆ ಆ ಪರಿಸರದಲ್ಲಿರ್ತಕ್ಕಂಥವ್ರು. ಅರ್ಥ ಮಾಡ್ಕೊಳ್ಳಿ, ನೀವು ಕೇಳುವಂತಹ ಮೌಲ್ಯಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ತೂಗ್ತಾ ಇರುತ್ತೆ. ಆದರೆ ಅಲ್ಲಿ ಮಧಾಂಧರಾಗಿ ಆಗುವ ವ್ಯವಹಾರಗಳನ್ನು ಕೆಡಿಸ್ಕೊಂಡು ಎದ್ದು ಇನ್ನೊಂದು ಸಿಟ್ಟಿಂಗ್ ಕೂತ್ಕೊಳ್ಳೋಣ,
ಮತ್ತೊಮ್ಮೆ ಕೂತ್ಕೊಂಡ್ರೆ ಬಹುಶಃ ಈ ಕಬ್ಬು ಗಾಣಕ್ಕೆ ಹೋಗುವಾಗ ತನ್ನ ರಸವನ್ನು ಎಲ್ಲವನ್ನು ಬಿಡುತ್ತೆ. ಇನ್ನೊಮ್ಮೆ ಗಾಣಕ್ಕೆ ಹಾಕ್ತಾರೆ ಕಬ್ಬಿನ ಜಲ್ಲೆನ, ಅಲ್ಲೂ ರಸವನ್ನು ಬಿಡುತ್ತೆ. ಇನ್ನೊಮ್ಮೆ ಹಾಕಿದರೆ ಬರೀ ಸಿಪ್ಪೆನೇ ಬರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಅಂತಹ ಸಮಯದಲ್ಲಿ ಮದಾಂಧರಾಗೋದು ಯಾವಾಗ ಅಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲದಿದ್ದಾಗ. ಹಾಗೆ ಪ್ರಸ್ತುತ ಕಾಲಮಾನ ವಿಶ್ವವಸು ನಾಮ ಸಂವತ್ಸರ ಚೆನ್ನಾಗಿದೆ, ಸಂವತ್ಸರದೆಲ್ಲವೂ ಸಹಿತ ಶುಭ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಮನುಷ್ಯನ ಗ್ರಹಗತಿಗಳು, ಅದರ ಜೊತೆಗೆ ಈ ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಕಣ್ಣಿಗೆ ಬಂದು ಕೂತ್ಕೊಳ್ತು ಅಂದರೆ ಮುಗೀತು ಪ್ರಪಂಚ. 2 ಹೊತ್ತು ತಿನ್ನೋನು ಸಹಿತ 2 ದಿವಸಕ್ಕೆ 1 ಹೊತ್ತು ತಿಂದರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಹೊರಟೋಗ್ತಾನೆ. ಅಂದರೆ ಹಸಿದ ಹೊಟ್ಟೆಗೆ ಅನ್ನ ಬೇಕು ನಿಜ, ಅನ್ನವನ್ನು ನೋಡಿದ್ರೂ ದುರಾಂಕಾರ ಪಡ್ತಕ್ಕಂಥದ್ದು. ಭಗವಂತ ಎಲ್ಲ ಸೌಲಭ್ಯವನ್ನು ಕೊಟ್ಟಿರ್ತಾನೆ, ಕಾಲಲ್ಲಿ ಒದ್ದುಕೊಳ್ತಕ್ಕಂಥದ್ದು. ಒಂದು ಸುಂದರವಾದ ಬದುಕಟ್ಟಿಕೊಟ್ಟಿರ್ತಾನೆ, ಆ ಬದುಕನ್ನು ಒದ್ದು ಹೋಗುವಂಥದ್ದು. ಹೀಗೆ 1 2 ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಆದರೆ ಇಂತಹ ದೋಷಗಳಿಂದ ಮುಕ್ತರಾಗೋದು ಯಾವಾಗ? ಒಂದೊಂದು ಗ್ರಹಗಳಿಗೂ ಇಷ್ಟಿಷ್ಟು ನಿಯಮಗಳಂತಿದೆ. ಈಗ 7.5 ಅಂತ ಬರುತ್ತೆ, 7.5 ವರ್ಷ ಕಾಲ ಶನಿಕಾಟ. ಆ 7.5 ವರ್ಷವೂ ಶನಿಕಾಟದಲ್ಲಿ ಸಮಸ್ಯೆನೇನಾ? ಅಲ್ಲಿ ಸಮಸ್ಯೆನೂ ಇದೆ, ನೆಮ್ಮದಿನೂ ಇದೆ, ಸಂತೋಷ ಇದೆ, ಬುದ್ಧಿ ಕಲಿಯುವಂತಹ ಯೋಜನೆ ಇದೆ. ಮನುಷ್ಯನಿಗೆ ಒಂದು ಸನ್ಮಾರ್ಗಕ್ಕೆ ಹೆಜ್ಜೆ ಹಾಕಬೇಕಾದ್ರೆ ಅದರ ಭದ್ರ ಬುನಾದಿಯಾಗಿ ಭಗವಂತ ಆ ಮಾರ್ಗಸೂಚಿಯನ್ನು ಕೊಡ್ತಾನೆ. ಅದಾದ ನಂತರ ರಾಹುವಿನಿಂದ ಬರ್ತಕ್ಕಂಥದ್ದು 18 ವರ್ಷ ರಾಹು ದೇಶ. 18 ವರ್ಷ ಅಬ್ಬಬ್ಬ ಮಿಲಮಿಲ ಒದ್ದಾಡೋಗ್ಬಿಡ್ತಾರೆ. ಭಗವಂತ ಏನೆಲ್ಲ ಸಿರಿ ಸಂಪತ್ತನ್ನು ಕೊಟ್ಟರು, ರಾಹುವಿನ ಆ ದೃಷ್ಟಿ ಬಿತ್ತು ಅಂದರೆ ಎಲ್ಲವನ್ನೂ ತೊರೆದು ನನಗೇನು ಬೇಡ ಅಂತ ಹೊರಡುವಂಥ ಮನಸ್ಥಿತಿ ಆಗುತ್ತೆ. ಆದರೆ ಇಂತಹ ಸಮಯದಲ್ಲೂ ಒಂದಷ್ಟು ಎಚ್ಚರಿಕೆಗಳು ಬೇಕಾಗತ್ತೆ. ಯಾವ್ಯಾವ ಗ್ರಹಗಳು, ಯಾವ ಗ್ರಹದ ಅಟ್ಟಹಾಸ ಇರುತ್ತೆ, ಒಮ್ಮೆ ಮೆಲುಕು ಹಾಕಬೇಕಾಗತ್ತೆ. ಆ ಮೆಲುಕು ಹಾಕೋದಕ್ಕೂ ನಮಗೆ ಆಗ್ತಾ ಇಲ್ಲ, ಅಲ್ಲೂ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡಿದ್ದಾನೆ ಭಗವಂತ ಅಂತ ಹೇಳಿದಾಗ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸ್ಬೇಕಾಗತ್ತೆ. ಆದರೆ ಇಲ್ಲಿ ನಾಳೆ ಮತ್ತು 18ನೇ ತಾರೀಕು, ನಾಳೆ 15 ಮತ್ತು 18 ಯಾರೆಲ್ಲ ಕಷ್ಟಗಳಲ್ಲಿದ್ದೀರಲ್ಲ, ಕಷ್ಟಗಳಲ್ಲಿರ್ತಕ್ಕಂಥ ಒಂದಷ್ಟು ರಾಶಿಗಳಿಗೆ ನಾಳೆಯಿಂದ ಒಂದು ರಾಜಯೋಗ ಅಂದರೂ ತಪ್ಪಲ್ಲ. ನಾಳೆಯಿಂದ ನಿಮ್ಮ ದಶಾಭುಕ್ತಿಗಳಲ್ಲಿ ರಾಜಯೋಗ ಎಂಬತಕ್ಕಂಥದ್ದು ಒಂದಷ್ಟು ರಾಶಿಗಳಿಗಿದೆ. ಇದೇ 18ನೇ ತಾರೀಕು ನೀವು ಹಾಕುವ ಹೆಜ್ಜೆನಲ್ಲಿ ಇನ್ನೊಂದು ಬದಲಾವಣೆ ಇದೆ. 18ನೇ ತಾರೀಕು ಬದಲಾವಣೆ ಎಂಬತಕ್ಕಂಥದ್ದು ಮತ್ತೊಂದು ಹೆಜ್ಜೆ ಮುಂದೆ. ಈಗ ಯಾರು ಸಂಕಷ್ಟವನ್ನು ನೋಡ್ತಾ ಇದ್ದೀರೋ, ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದೀರೋ, ಸುಂದರವಾದಂತಹ ಬದುಕನ್ನು ಒಂದು ಗಾಜಿನ ಮನೆಯಲ್ಲಿರಬೇಕಾಗಿರ್ತಕ್ಕಂಥ ನೀವು ಮನೆಯ 4 ಗೋಡೆಯನ್ನು ಛಿದ್ರಗೊಳಿಸ್ತಾ ಇದ್ದೀರೋ, ಅಂತಹವರಿಗೆ ಪುನಃ ಒಂದು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಒಂದು ಸಾಮ್ರಾಜ್ಯವನ್ನು ಆಳುವಂಥ ಯೋಗ ಫಲ 18ರ ನಂತರ. ಆದರೆ ಅದು ಯಾವ ರಾಶಿಗಳು, ಯಾವ ರಾಶಿಯವರಿಗೆ ಆ ಫಲಗಳಿದೆ, ಆ ಫಲಾಫಲಗಳನ್ನು ಹೇಗೆ ಸ್ವಾಗತಿಸಬೇಕು, ಅದನ್ನು ಹೇಗೆ ಸಿದ್ಧಿಸ್ಕೊಳ್ಬೇಕು, ಅದನ್ನು ಕಾಲಕ್ರಮೇಣ ತಿಳಿತಾ ಹೋಗೋಣ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬೆಳಕು ಬೇಕು. ಅದಕ್ಕೆ ಶ್ರೀನಿವಾಸನ ಅನುಗ್ರಹ ಬೇಕು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಭಗವಂತನ ಪ್ರಾರ್ಥನೆಯಿಂದ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೊಂದು ರಾಶಿಗಳ ಬಗ್ಗೆಯೂ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು, ಅಂದರೆ ಯಾವ ರಾಶಿಗಳವರು ಹೇಗೆ ಎಚ್ಚರಿಕೆ ವಹಿಸಬೇಕು, ರಾಶಿಗಳ ಬಗ್ಗೆನೇ ವಿಚಾರಗಳನ್ನು ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ ಇವತ್ತು ಮತ್ತು ನಾಳೆ 18ರವರೆಗೂ. ಯಾಕೆಂದರೆ ನಾಳೆ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಕೆಲವಷ್ಟು ಜಾತಕಗಳಲ್ಲಿ ಕೆಲವಷ್ಟು ರಾಶಿಗಳಿಗೆ ಪ್ರತ್ಯೇಕವಾಗಿ ಗುರುವಿನಿಂದ ಉಂಟಾಗ್ತಕ್ಕಂತಹ ಲಾಭದ ಕ್ಷಣಗಳೇನು, ಯಾರೆಲ್ಲರಿಗೂ ಸಹಿತ ರಾಜಯೋಗ ಬರ್ತಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಈ ರಾಜಯೋಗ ಎಂಬತಕ್ಕಂಥದ್ದು ಹೇಗೆ? ಮೇಷದಿಂದ ಮೀನದವರೆಗೂ, ಮೇಷರಾಶಿಯಿಂದ ಮೀನರಾಶಿವರೆಗೂ ಗುರುವಿನ ದೃಷ್ಟಿ ಯಾವ್ಯಾವ ಮನೆ ಮೇಲಿದೆಯೋ, ಯಾವ ಮನೆಗೆ ಗುರು ಪ್ರವೇಶ ಮಾಡ್ತಾನೋ ಅಲ್ಲಿಂದ ಅದು ರಾಜಯೋಗ ಅಂತ ಹೇಳ್ತಾರೆ. ಅಂತಹ ರಾಜಯೋಗವನ್ನು ಪಡೆಯುವಂತಹದ್ದು ನಾಳೆಯಿಂದ ಅದರ ಅನುಕೂಲ ಇದೆ. ಇನ್ನು 16ನೇ ತಾರೀಕು ನಾಳೆ ರಾಜಯೋಗ ಪ್ರಾರಂಭ. ಶುಕ್ರವಾರ ಸಂಕಷ್ಟರ ಮಹಾಗಣಪತಿ. ಶುಕ್ರವಾರ ಬಂತು ಅಂದರೆ ಸಂಕಷ್ಟರ ಮಹಾಗಣಪತಿ ಬಹಳ ಅದ್ಧೂರಿತವಾಗಿದೆ. ಒಂದು ಕಡೆ ಲಕ್ಷ್ಮೀ ಆವಾಹನೆ, ಮತ್ತೊಂದು ಕಡೆ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆದರೆ ಇವತ್ತು ನಾಳೆ ನಾಳಿದ್ದು, ಇವತ್ತು ಬುಧವಾರ ಮಹಾವಿಷ್ಣು ಪ್ರಾರ್ಥನೆ, ವಿಷ್ಣುದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಇವತ್ತು ರಾತ್ರಿಯಿಂದಲೇ ಅಂದರೆ ನೀವು ರಾತ್ರಿ ಮಲಗೋದಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಯಾರೊಬ್ಬರಾದರೂ ಸಹಿತ
ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೈಕಾಲು ಮುಖ ತೊಳೆದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗುರು ಪ್ರಾರ್ಥನೆ ಮಾಡಿಕೊಂಡು ಗುರುವಿನ ಅನುಗ್ರಹವನ್ನು ಪಡೆದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಕು ಭಗವಂತ, ಇಲ್ಲಿವರೆಗೂ ನಾನು ಕಷ್ಟಗಳನ್ನು ನೋಡಿದ್ದೀನಿ, ಮುಂದಾದರೂ ನನಗೊಂದು ಒಳ್ಳೇದು ಮಾಡಪ್ಪ ಅಂತ ಹೇಳಿ ಗುರು ಪ್ರಾರ್ಥನೆ ಮಾಡಿ ವಿಶ್ರಾಂತಿಗೆ ಹೊರಡಬೇಕು. ಇನ್ನು ನಾಳೆ ಬೆಳಗ್ಗೆ ಕಂಪಲ್ಸರಿ ಒಂದಿಷ್ಟು ರಾಶಿಗಳವರು ತಲೆಗೆ ಸ್ನಾನ ಮಾಡಬೇಕು. ಆ ಒಂದಿಷ್ಟು ರಾಶಿಗಳು ಇಂತಿಂಥ ರಾಶಿಗಳು ಅಂತ ಹೇಳ್ತಿದ್ದೀರಿ. ಯಾವ ರಾಶಿಗಳು ಗುರುಗಳೇ, ಯಾವ ರಾಶಿಯವರು ನಾವು ಎಚ್ಚರಿಕೆ ಆಗಿರಬೇಕು, ಯಾವ ರಾಶಿಯವರಿಗೆ ಗುರುಬಲ ಬರುತ್ತೆ ಅಥವಾ ಯಾರಿಗೆ ರಾಜಯೋಗ ಬರಬಹುದು ಎಂಬತಕ್ಕಂಥ ಸೂಚನೆ ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಕಾತುರತೆ ಅಂತೂ ಖಂಡಿತ ಎಲ್ಲರಿಗೂ ಇರುತ್ತೆ. ಯಾಕೆಂದರೆ ಈ ನೋವೇನು ಎಂಬತಕ್ಕಂಥದ್ದನ್ನು ಅಷ್ಟು ನೋಡಿಸ್ಬಿಟ್ಟಿರ್ತಾನೆ ಭಗವಂತ. ಯಾರೆಲ್ಲ ನೋವಲ್ಲಿದ್ದೀರಿ, ಯಾರೆಲ್ಲ ಸಂಕಷ್ಟದಲ್ಲಿದ್ದೀರಿ, ಅವ್ರಿಗೆ ಗೊತ್ತಾಗತ್ತೆ ನಮ್ಮದು ರಾಜಯೋಗ ಬರ್ತಾ ಇದೆ ಅಂತ. ಇರಲಿ, ವಿಚಾರಗಳನ್ನು ನಾವು ಇಷ್ಟೊಂದು ಗೌಪ್ಯವಾಗಿಟ್ಟು ಅದರ ನಂತರ ನಿಮಗೆ ರಿವೀಲ್ ಮಾಡಿದ್ರೆ ಎಂಥವ್ರಿಗೂ ಕಾತುರತೆ ಇರುತ್ತೆ, ಮನಸ್ಸಿಗೆ ನೋವು ಉಂಟಾಗುತ್ತೆ, ಬೇಗ ಹೇಳಿದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬರುತ್ತೆ. ಆದರೆ ಅವೆಲ್ಲ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡ್ಕೋಬೇಕಲ್ಲ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಅಂದರೆ ಪಂಚಾಂಗ ಶ್ರವಣ ಆದ್ರೇ ಗ್ರಹಗಳು ಗ್ರಹಸ್ಥಿತಿಗಳು ಗೊತ್ತಾಗುವಂಥದ್ದು. ಹಾಗಾಗಿ ಮೊದಲು ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣ ಎಂಬತಕ್ಕಂಥದ್ದು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇದೆಲ್ಲವನ್ನು ತಿಳ್ಕೊಂಡಾಗ ಸಮತೋಲನವಾಗಿ ಗೊತ್ತಾಗುತ್ತೆ ಇವತ್ತಿನ ಫಲಾಫಲಗಳು ಹೇಗಿರುತ್ತೆ ಅಂತ. ಎಲ್ಲವನ್ನು ತಿಳ್ಕೊಳ್ಳೇಬೇಕು. ಜೊತೆಗೆ ಪಂಚಾಂಗವನ್ನು ತಿಳ್ಕೊಳ್ಬೇಕು ಎಂಬತಕ್ಕಂಥ ಕಾತುರತೆ ಇದೆ. ಇವತ್ತಿನ ಕಾಯಕದಲ್ಲಿ ಏನೆಲ್ಲ ಲಾಭ ಅಂತಕ್ಕಂಥ ತಿಳ್ಕೊಳ್ಬೇಕು. ಬೆಳಗ್ಗೆದ್ದರೆ ನಾಳೆ ಗುರುವಿನ ಅನುಗ್ರಹ ಆಗಬೇಕು. ನಾಳೆ ನಾನು ಯಾವ್ಯಾವ ರಾಶಿಗಳವ್ರು ಹೇಳ್ತೀನೋ ಅವರು ಕಂಪಲ್ಸರಿ ನಾಳೆ ತಲೆಗೆ ಸ್ನಾನ ಮಾಡಿಕೊಂಡು ನಾಳೆ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡೀಲಿಕ್ಕೋಸ್ಕರ ಗುರು ಪ್ರಾರ್ಥನೆ ಮಾಡೋಣ. ಜೊತೆಗೆ ಗುರುಗ್ರಹಕ್ಕೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸೋಣ. ಅದಕ್ಕೆ ತಾವೆಲ್ಲರೂ ಸನ್ನಿಧರಾಗಿರಿ. ನಾನು ಯಾವ್ಯಾವ ರಾಶಿಗಳವ್ರು ಹೇಳ್ತೀನೋ ಆಯಾ ರಾಶಿಗಳವರು ನಾಳೆ ಕಂಪಲ್ಸರಿ ತಲೆಗೆ ಸ್ನಾನ ಮಾಡಬೇಕು. ಹಾಗೆ ಒಂದಷ್ಟು ಕಡಲೆಕಾಳು ಮತ್ತು ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ, ಸಾಧ್ಯವಾದರೆ ಹಳದಿ ಕಲರ್ ದಾರ ಅಂದರೆ ಕಂಕಣದ ದಾರ, ಇದಿಷ್ಟು ಸಿದ್ಧತೆ ಮಾಡ್ಕೊಳ್ಳಿ. ಯಾವ ರಾಶಿಯವರು ಸಿದ್ಧತೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನೀಗ ನಿಮ್ಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮುನ್ನ ಮತ್ತೊಂದು ವಿಚಾರ ಏನು ಗೊತ್ತಾ, ನಮ್ಮೊಂದಿಗೆ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ನಡೀಬೇಕಾದ್ರೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನಮ್ಮ ಜೊತೆಗಿದ್ದಾರೆ ಅವ್ರ ಬಗ್ಗೆನೂ ನಾವು ತಿಳಿಸ್ಬೇಕಲ್ವ. ಅದಕ್ಕಾಗಿ ದೇವತಾ ಪೂಜೆ, ದೇವರ ಆರಾಧನೆ, ದೇವರ ಒಂದು ಸೇವೆ ಅಂದರೆ ಅದರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ಪೂಜಾ ಮಂದಿರದಲ್ಲಿ, ದೇವಾಲಯದಲ್ಲಿ ನಿಮ್ಮ ಮನಸ್ಸಿಗೆ ಏಕಾಗ್ರತೆಯನ್ನು ತರುವಂತಹ ಅದ್ಭುತವಾದಂಥ ಒಂದು ಅಗರಬತ್ತಿ. ಹಾಗಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ದೇವರ ಪೂಜೆಗೂ ಮತ್ತು ಭಗವಂತನ ಸೇವೆಗೂ, ಭಗವಂತನಿಗೂ ನಿಮ್ಮ ಭಕ್ತನಿಗೂ ಮಧ್ಯದಲ್ಲಿ ಆ ಏಕಾಗ್ರತೆಯನ್ನು ತಂದು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಭಗವಂತನತ್ತ ಕರ್ಕೊಂಡು ಹೋಗುವಂಥ ಒಂದು ಹೆಚ್ಚಿನ ಪ್ರಯತ್ನ ಈ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಅಂದರೆ ಆ ಸುವಾಸನೆ ಮತ್ತು ಪೂಜೆಗೆ ಬೇಕಾದಂತಹ ಧ್ಯಾನ ಯೋಗ ಅದು ನಿಮಗೆ ಸಹಾಯ ಮಾಡುತ್ತೆ. ಇರಲಿ, ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು, ಈ ಪೆಂಡೆಂಟನ್ನು ಧರಿಸಿ ಗ್ರಹಗತಿಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನೂ ಸಹಿತ ಸರಿಪಡಿಸಿಕೊಂಡು ಒಂದಷ್ಟು ನೆಮ್ಮದಿ ಕಾಣ್ತಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅಂತಹವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ನಾಳೆ ಬೆಳಗ್ಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು, ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆದ್ದರಿಂದ ನಾಳೆ ಗುರುವಿನ ಅನುಗ್ರಹ ಸಿಗೋದ್ರಿಂದ ಒಂದಷ್ಟು ಜನಗಳು ನಾಳೆ ಈ ಒಂದು ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಅಂಗೈಯಲ್ಲಿಟ್ಟುಕೊಂಡು ಅದಕ್ಕೆ ಅರಿಶಿಣದ ನೀರಿನಿಂದ ಒಂದು ಸ್ನಾನ, ಅಂದರೆ ಆ ಸ್ಟೋನ್ಗೆ, ಆ ಕಲ್ಲಿಗೆ, ಆ ಡಾಲರ್ಗೆ ಅರಿಶಿಣದ ನೀರನ್ನು ಹಾಕಿ ನಂತರ ನೀವು ಧರಿಸೋದು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಸುದರ್ಶನ್ ಸಿಲ್ಕಲ್ಲಿ ಬಹಳ ಅದ್ಭುತವಾದಂಥ ವಸ್ತ್ರಗಳಿದೆ. ವಸ್ತ್ರಗಳ ಜೊತೆಗೆ ನಾಳೆ ಮಡಿ ಉಡಬೇಕಲ್ಲ, ನೀವು ಉಡುವಂಥ ಮಡಿ ಅಂದರೆ ಯಾವ ಒಂದು ವಸ್ತ್ರ ಅಂದರೆ ಈ ಸಾಮಾನ್ಯ ಸುದರ್ಶನ್ ಸಿಲ್ಕಲ್ಲಿ ಪಂಚೆ ಆಗಲಿ ಸೀರೆ ಆಗಲಿ ಯಾವುದೇ ಆದರೂ ಸಹಿತ ಅರಿಶಿಣದ ಬಣ್ಣದ ವಸ್ತ್ರ ಅಂತಕ್ಕಂಥದ್ದು ನಾಳೆ ಉಡಬೇಕು ಅಂತ ಹೇಳಿದ್ದೆ, ಅಥವಾ ಒಂದು ಕರವಸ್ತ್ರವಾದರೂ ಬೇಕು ಅಂತ ಹೇಳಿದ್ದೆ. ನಿಮಗೆ ಸಾಧ್ಯವಾದರೆ ಒಂದು ಕರವಸ್ತ್ರ ಅರಿಶಿಣದ ಬಣ್ಣದ್ದು ಇಟ್ಕೊಳ್ಳಿ, ಒಳ್ಳೆಯದಾಗಲಿ. ಸುದರ್ಶನ್ ಸಿಲ್ಕಲ್ಲಿ ಎಲ್ಲ ಥರ ವ್ಯವಸ್ಥೆಗಳು ಇದೆ, ನೋಡ್ಕೊಳ್ಳಿ, ಸುಧಾರಿಸಿ, ಒಳ್ಳೆಯದಾಗಲಿ. ಸದ್ಗುರು ಆಯುರ್ವೇದ ಶಾಂಪೂ ಮತ್ತು ಕಂಡೀಷನರ್, ಬೆಲೆ ಕಡಿಮೆ ಆದರೆ ಆರೋಗ್ಯಕರವಾದ ಚಿಂತನೆ. ಪ್ರತಿಯೊಬ್ಬರಿಗೂ ಅಲಂಕಾರ ಬಹಳ ಮುಖ್ಯ. ತಲೆಯಲ್ಲಿ 4 ಕೂದಲಿಲ್ಲ ಅಂದರೆ ಅವರ ಅವಸ್ಥೆ ಅಷ್ಟಿಷ್ಟಲ್ಲ. ಆದರೆ ಇರುವ ಕೇಶರಾಶಿಯನ್ನು ಸಂರಕ್ಷಣೆ ಮಾಡಬೇಕಲ್ಲ, ಆ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸದ್ಗುರು ಆಯುರ್ವೇದದಲ್ಲಿ ಅದ್ಭುತವಾದಂಥ ಈ ಕಂಡೀಷನರು ಮತ್ತು ಶಾಂಪೂ ಇದೆ. ಬೆಲೆನೂ ಕಡಿಮೆ,
ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಲಿ. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತೂ ದೇವರ ದರ್ಶನ, ಪುಣ್ಯಕ್ಷೇತ್ರ, ಹರಿದ್ವಾರು, ಋಷಿಕೇಶು, ಗಂಗೋತ್ರಿ, ಯಮುನೋತ್ರಿ, ಚಾರ್ಧಾಮ್, ಒಂದ ಎರಡ ಎಲ್ಲ ಪುಣ್ಯಕ್ಷೇತ್ರಗಳು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕ್ಷೇತ್ರಗಳಾಗಲಿ, ರಾಜ್ಯದಿಂದ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಕ್ಷೇತ್ರಗಳಾಗಲಿ, ಒಟ್ಟಾರೆ ಜೀವಿತಾವಧಿಯಲ್ಲಿ ಒಂದೇ ಆದರೂ ನೋಡಬೇಕು ದೇವತಾ ದರ್ಶನವನ್ನು. ಅದು ಒಳ್ಳೆ ಆರೋಗ್ಯಕರವಾದ ಬೆಳವಣಿಗೆ ಆಗಬೇಕು. ತೀರ್ಥಕ್ಷೇತ್ರಕ್ಕೆ ಹೊರಟಾಗ ಅಲ್ಲಿ ಆಹಾರನೂ ಚೆನ್ನಾಗಿರಬೇಕು, ವಾಸ್ತವ್ಯನೂ ಚೆನ್ನಾಗಿರಬೇಕು. ಇದೆಲ್ಲದಕ್ಕೂ ಬೇಕಾದರೆ ಮಲ್ಲಿಕಾರ್ಜುನ ಟ್ರಾವೆಲ್ಸನ್ನು ಒಮ್ಮೆ ಸಂಪರ್ಕಿಸಿ, ಒಳ್ಳೆಯದಾಗಲಿ. ಇನ್ನು ನೀವುಡುವಂತಹ ಅಪ್ಪಟ ರೇಷ್ಮೆ ಸೀರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಕಿವಿಮಾತು. ಹೆಣ್ಣು ಮಕ್ಕಳಿಗೊಂದು ಕಿವಿಮಾತು ಏನಂದರೆ, ಸುಮ್ಮನೆ ಕಷ್ಟಪಟ್ಟು ಕೂಡಿಟ್ಟು ದುಡ್ಡನ್ನು ಹಾಗೂ ಹೀಗೂ ಹಾಕಿ ವೇಸ್ಟ್ ಮಾಡಬೇಡಿ. ತಗೊಳ್ಳೋ ಒಂದು ಸೀರೆ ಅದು ಸಿಲ್ಕ್ ಮಾರ್ಕ್ ಇರಲಿ. ಸಿಲ್ಕ್ ಮಾರ್ಕ್ ಸೀರೆ ತೆಗೆದುಕೊಂಡ್ರೆ ಖಂಡಿತ ಹೇಳ್ತೀನಿ, ಅದರಿಂದ ನಿಮಗೆ ಒಳ್ಳೆಯ ಯಶಸ್ಸಿದೆ, ಅದರಿಂದ ನಿಮಗೆ ಲಾಭ ಇದೆ, ಅದರಿಂದ ನೀವು ಅಂದುಕೊಂಡಿದ್ದನ್ನು ಒಂದು ತೃಪ್ತಿಕರವಾದಂಥದ್ದು, ನಾವು ಕೊಟ್ಟ ಮೌಲ್ಯಕ್ಕೆ ಒಂದು ಒಳ್ಳೆಯ ಅನುಕೂಲ ಆಯ್ತಪ್ಪ, ಒಳ್ಳೆ ಬಟ್ಟೆ ತೊಗೊಂಡಿದ್ದೀವಿ ಅನ್ನೋ ಒಂದು ಮನಸ್ಥಿತಿ ನಿಮಗಾಗುತ್ತೆ. ಅದಕ್ಕಾಗಿ ಸಿಲ್ಕ್ ಮಾರ್ಕ್ ಇರ್ತಕ್ಕಂಥದ್ದನ್ನೇ ನೀವು ಆಯ್ಕೆ ಮಾಡ್ಕೋಬೇಕು. ಅದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಲ್ಕ್ ಮಾರ್ಕ್ ಇದ್ದರೆ ಸೀರೆ ನೋಡಲಿಕ್ಕೂ ಚೆಂದ, ಅದು ಆಕರ್ಷಣೆ. ಇವತ್ತಲ್ಲ, ಇನ್ನು 10 ವರ್ಷ 20 ವರ್ಷ ಹೋದರೂ ಅದರ ಮೌಲ್ಯ, ಅದರ ಬೆಲೆ ಹಾಗೇ ಇರುತ್ತೆ. ಚಿನ್ನದ ಬೆಲೆ ಸಿಲ್ಕ್ ಮಾರ್ಕಲ್ಲೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರೂ ಸಹಿತ ಸ್ವಾಗತಿಸಿ ಬಹಳ ಮುಖ್ಯವಾದಂಥ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಈಗ ನಡೆಯುತ್ತೆ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 14/5/2025 ಬುಧವಾರ ದ್ವಿತೀಯ ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತಿನ ನಕ್ಷತ್ರ ಬಹಳ ವಿಶೇಷವಾಗಿದೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಯಾರೆಲ್ಲ ಈ ಮಹಾನಕ್ಷತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಲ್ಲ, ನಿಮ್ಮ ಸಂಕಲ್ಪ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಇವತ್ತಿನ ನಕ್ಷತ್ರ ಫಲ ಆಗಿದೆ. ಅನುರಾಧ ನಕ್ಷತ್ರ ಬಹಳ ಚೆನ್ನಾಗಿದೆ. ಆದರೆ ವೃಶ್ಚಿಕ ರಾಶಿಯವರ ಸಮಸ್ಯೆ ಇದೆಯಲ್ಲ, ಅದು ಹೇಳ್ತಿರೋದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಫಲಾಫಲಗಳಲ್ಲಿ ಕಷ್ಟಗಳಿದೆ, ಸಂಕಷ್ಟ ಇದೆ, ಮಾನಸಿಕ ಒತ್ತಡ ಇದೆ, ತುಂಬ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಆರೋಗ್ಯ ಸರಿ ಇಲ್ದಿರ ಹೋಗಿರ್ತಕ್ಕಂಥದ್ದಿದೆ. ಯಾವುದೋ ಒಂದು ವಿಚಾರ ಬಲವಾಗಿ ಕೂತ್ಕೊಂಡು ಮನುಷ್ಯ ಈ ಕಡೆ ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಮನುಷ್ಯನ ಗ್ರಹಗತಿಗಳಲ್ಲಾಗುವಂತಹ ವ್ಯತ್ಯಾಸ ಇದೆಯಲ್ಲ, ಅದು ಆರೋಗ್ಯದಲ್ಲೂ ಮಾನಸಿಕ ಒತ್ತಡದಲ್ಲೂ ಕೈಲಿರ್ತಕ್ಕಂಥ ಮೂರ್ಖ ಸಾರ್ಕ ಜೋಡಿಸಿಟ್ಟಿರ್ತಕ್ಕಂಥ ಹಣನೂ ಮೋಸ ಹೋಗುವಂಥ ಪರಿಸ್ಥಿತಿ ವೃಶ್ಚಿಕ ರಾಶಿಯವರಿಗಿದೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ನೀವು ತಪ್ಪದೇನ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಅಥವಾ ವಿಷ್ಣುದೇವರ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಂಡು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಆದಷ್ಟು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಯೋಗಗಳು ಚೆನ್ನಾಗಿದೆ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಬಂದರೂ ಅದನ್ನು ಬಗೆಹರಿಸ್ಕೊಳ್ಳುವಂಥ ವಿಧಿವಿಧಾನ ಸಹಿತ ಇರೋದರಿಂದ ಆ ಪರಿಹಾರ ಮಾರ್ಗವನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಭಾಳ ಹೊತ್ತಿನಿಂದ ನೀವೆಲ್ಲ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಯಾವ್ಯಾವ ರಾಶಿಗೆ ರಾಜಯೋಗ ಬರಬಹುದು, ಆ ರಾಜಯೋಗ ಎಂಬತಕ್ಕಂಥದ್ದು ಇದೆಯಲ್ಲ, ರಾಜಯೋಗ ಎಂಬತಕ್ಕಂಥದ್ದು ಜಾತಕಕ್ಕೆ ಪ್ರವೇಶಿಸಿದರೆ ಮಾತ್ರ ನಿಮ್ಮ ಭವಿಷ್ಯದಲ್ಲಿ ಒಂದು ಬೆಳಕನ್ನು ಕಾಣೋಕ್ಕಾಗುವಂಥದ್ದು. ಇಲ್ಲ ಅಂದರೆ ಬರೀ ಬೆಟ್ಟಕ್ಕೆ ಕಲ್ಲು ಹೊತ್ತಂಗಾಗುತ್ತೆ. ಹಿರಿಯರು ಹೇಳ್ತಾರೆ ಮನೆಯಲ್ಲಿ, ಬೆಟ್ಟಕ್ಕೆ ಕಲ್ಲು ಹೊರ್ತಾ ಇದೆಯಪ್ಪ, ನೀನು ಹಣೆ ಬಾರ ಕೆಟ್ಟದ್ದಾಗಿದೆಯಾ ಅಂತ. ಆ ಬೆಟ್ಟಕ್ಕೆ ಕಲ್ಲು ಹೊರದು ಹೇಗಪ್ಪ ಅಂದರೆ ದೇಹದ ಶಕ್ತಿ, ಮನುಷ್ಯನಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಎರಡೂ ಸಹಿತ ವೃತಃ ವೇಸ್ಟ್ ಆಗುವಂಥದ್ದು. ಆದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರಾಶಿಗಳವರಿಗೆ ಅಂತಹ ಯೋಗ ಅಲ್ಲ, ಅದ್ಭುತವಾದಂತಹ ಯೋಗವೇ ಇದೆ. ಆ ರಾಶಿಗಳು ಯಾವುದು ನೋಡಿ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಈ ರಾಶಿಗಳವರಿದ್ದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಕಷ್ಟಕ್ಕೆ ಒಂದು ಬಗೆಹರಿಸ್ಕೊಳ್ಳುವಂಥ ದಾರಿ ಹುಡುಕೊಳ್ತೀರಿ. ವೃಷಭ ರಾಶಿಯವರಿಗೆ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಒಂದಷ್ಟು ನೆಮ್ಮದಿ ಕಾಣುವಂಥ ಯೋಗ ಫಲ ಆಗಬಹುದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಸ್ವಲ್ಪ ಶಾಂತಿಪಡಿಸ್ಕೋಬೇಕು. ಜೊತೆಗೆ ಗುರು ಪ್ರಾರ್ಥನೆ ಆಗಬೇಕು. ನಾಳೆ ಬೆಳಗಿನ ಸೂರ್ಯೋದಯ ವೃಷಭ ರಾಶಿಯವರಿಗೆ ಒಂದು ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ಆದರೆ ಆ ಫಲ ಸಿದ್ಧಿಯಾಗಬೇಕಾದ್ರೆ ಇಲ್ಲಿ ನಮ್ರತೆ, ತಲೆಬಗ್ಸಿ ನಿಲ್ತಕ್ಕಂಥದ್ದು, ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹ ಪಡಿತಕ್ಕಂಥದ್ದು, ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ದೂರ ಮಾಡಿಕೊಳ್ಳುವಂಥದ್ದು ಭಾಳ ಉತ್ತಮ. ಇನ್ನು ಅದಾದ ನಂತರ ಸಿಂಹರಾಶಿ, ವೃಷಭ, ಸಿಂಹ, ತುಲ,
ತುಲಾರಾಶಿಯವರು ಒಂದಿಷ್ಟು ನೆಟ್ಟುಸಿರು ಬಿಡ್ತೀರೇನೋ. ಯಾಕೆಂದರೆ ಎರಡು ಥರನ ಕಷ್ಟಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಮೇಲಿಂದ ಮೇಲೆ. ಆದರೆ ನೋಡೋದಕ್ಕೆ ಮಾತ್ರ ಚಿನ್ನದ ತಟ್ಟೆ, ಚಿನ್ನದ ಸ್ಪೂನ್. ಏನು ಮಾಡ್ತೀರಿ? ಚಿನ್ನದ ತಟ್ಟೆ ಇಟ್ಕೊಂಡು ತಿನ್ನೋಕ್ಕಾಗತ್ತಾ? ಕಡ್ಕೊಂಡು ತಿನ್ನೋಕ್ಕಾಗತ್ತಾ? ಚಿನ್ನ ಸ್ಪೂನಲ್ಲೇ ತಿಂದರೂ ಬೇಕಾದಂಥ ಮೃಷ್ಟಾನ್ನ, ಆ ರುಚಿ ಇರ್ತಕ್ಕಂಥ ಅನ್ನ ಸಿಗದಿದ್ದರೆ, ರುಚಿಕರವಾದಂಥ ಪದಾರ್ಥ ಇಲ್ಲ ಅಂದರೆ ಚಿನ್ನದ ತಟ್ಟೆ ಏನು, ಸ್ಪೂನ್ ಏನು, ಯಾವುದಿದ್ರೆ ಏನು. ಆದರೆ ರುಚಿ ಬರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವೊಂದು ಬಾಳೆ ಎಲೆ ಊಟ ಮಾಡಿದ್ರೂ ಪರವಾಗಿಲ್ಲ. ಆದರೆ ನಾಳೆ ಬಾಳೆ ಎಲೆ ಜೊತೆಗೆ ಒಂದು ಬಂಗಾರದ ತಟ್ಟೆ ಅಂದರೂ ತಪ್ಪಲ್ಲ. ಇನ್ನು ಧನುರಾಶಿಯವರೆಗೂ ಸಹಿತ ನಾಳೆಯಿಂದ ಅದೃಷ್ಟದ ದಿನ ಅಂದರೂ ತಪ್ಪಲ್ಲ. ಧನುರಾಶಿ ಅದಾದ ನಂತರ ಕುಂಭರಾಶಿ. ಆಲ್ರೆಡಿ ಕುಂಭರಾಶಿಯವರಿಗೆ ಈಗ 7.5 ಶನಿ ಎಂಬತಕ್ಕಂಥದ್ದು ಇನ್ನು 2.5 ವರ್ಷ, ಅದರಲ್ಲಿ 2.5 ವರ್ಷದಲ್ಲಿ 1 ತಿಂಗಳು ಮುಗೀತು, ಇನ್ನು 2.5 ವರ್ಷದಲ್ಲಿ 2.25 ವರ್ಷ ನಡೀತೆ. ಶನಿ ಇರ್ತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಬಹಳ ನೋವು ಅನುಭವಿಸ್ತಾ ಇದ್ದೀರಿ ಕುಂಭರಾಶಿಯವರು. ಆದರೆ ಕುಂಭರಾಶಿಯವರಿಗೆ ನಾಳೆ ಬೆಳಗಿನ ಸೂರ್ಯೋದಯ ಒಂದಿಷ್ಟು ಒಳಿತನ್ನು, ಒಳ್ಳೆಯ ಸುದ್ದಿಯನ್ನು, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು, ಏನೆಲ್ಲ ಹಣಕಾಸನ್ನು ಕಳ್ಕೊಳ್ತಾ ಇದ್ದೀರೋ ಅದನ್ನು ಪಡೆಯುವಂಥದ್ದನ್ನು, ಒಳ್ಳೆಯ ರಾಜಯೋಗವನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಭೂಮಿ ಮತ್ತು ಸಿರಿ ಸಂಪತ್ತುಗಳು, ಕುಟುಂಬದಲ್ಲಿರ್ತಕ್ಕಂಥ ಕಲಹವನ್ನು, ಮಾನಸಿಕವಾದಂತಹ ಒತ್ತಡವನ್ನು, ಆರೋಗ್ಯದಲ್ಲಿ ಅನಾರೋಗ್ಯ ಆಗಿರ್ತಕ್ಕಂಥದ್ದು ಆರೋಗ್ಯ ವೃದ್ಧಿಸ್ಕೊಳ್ತಕ್ಕಂಥದ್ದನ್ನು, ಇದೆಲ್ಲವೂ ಸಹಿತ ಶಾಂತಿ ನೆಮ್ಮದಿ ಇದೆ. ಈಗಾಗಲೇ ಕುಂಭರಾಶಿಯವರಿಗೆ ಕಳೆದ 1-2 ದಿನಗಳಿಂದ ಏನೆಲ್ಲ ಮಾನಸಿಕವಾಗಿ ಒತ್ತಡ ಪಡ್ತಾ ಇದೆಯಲ್ಲ, ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಅದೃಷ್ಟ ಅಂತಕ್ಕಂಥದ್ದು, ಒಂದು ಬಲ ಅಂತಕ್ಕಂಥದ್ದು, ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ, ನನ್ನ ಬೆನ್ನಲ್ಲೊಂದು ಶಕ್ತಿ ಇದೆ ಅಂತ ನಿಮಗೆ ನೀವೇ ಮನಸ್ಸಲ್ಲಿ ಗಟ್ಟಿಪಡಿಸ್ಕೊಳ್ಳುವಂಥ ಯೋಗ ಫಲ ಈಗಾಗಲೇ ಶುರುವಾಗಿರ್ಬೋದು. ಆ ಶುರುವಾಗಿದೆ, ಅದ್ರ ಫಲನೂ ಸಿಗುತ್ತೆ. ಇನ್ನು ಇದೆಲ್ಲ ಆದಮೇಲೆ ರಾಜಯೋಗ ಕುಂಭರಾಶಿವರೆಗೂ ನಡೀತು ನಿಜ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಈಗಾಗಲೇ ನೋವು ಅನುಭವಿಸ್ತಾ ಇರತಕ್ಕಂಥವರು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಇಲ್ಲಿ ವೃಶ್ಚಿಕ ರಾಶಿಯವರು ಸಹಿತ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದ್ದೀರಿ. ಸಮಸ್ಯೆ ಅಂತಕ್ಕಂಥದ್ದು ವೃಶ್ಚಿಕಕ್ಕಿದ್ದರೂ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿಯಲ್ಲಿದ್ದೀರಿ. ಆದರೆ ಇದೇ 18ಕ್ಕೆ ಕರ್ಕಾಟಕ, ವೃಶ್ಚಿಕ, ಮಕರ 18ರ ನಂತರ ಅರ್ಥ ಮಾಡ್ಕೊಳ್ಳಿ. 18ರ ನಂತರ ವೃಶ್ಚಿಕ ಮತ್ತು ಕರ್ಕಾಟಕಕ್ಕೆ ಒಂದಿಷ್ಟು ನೆಮ್ಮದಿಯನ್ನು ನೀವು ತಂದುಕೊಳ್ಬೋದು. ಆದರೂ ಮಕರ ರಾಶಿಯವರು ಬಹಳ ಎಚ್ಚರಿಕೆ ಬೇಕು. ಯಾಕೆಂದರೆ ಮಕರ ರಾಶಿಯವರಿಗೆ ಪ್ರಸ್ತುತ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ರಾಹು 18 ವರ್ಷ. ಆದರೆ ಬೇಕಾದಂತಹ ಮೋಕ್ಷವನ್ನು, ಬೇಕಾಗಿರ್ತಕ್ಕಂತಹ ಯೋಗವನ್ನು, ಆ ಯೋಗ ಫಲವನ್ನು ಕೊಡುವಂತಹವನೇ ರಾಹು. ಆದರೆ ರಾಹುವನ್ನು ಒಲಿಸ್ಕೊಳ್ಳೋದು ಹೇಗೆ? ಯಾರ ಜಾತಕದಲ್ಲಿ ರಾಹು ನೀಚರಾಗ್ತಾನೋ, ಯಾರ ಜಾತಕದಲ್ಲಿ ದಶಾಭುಕ್ತಿನಲ್ಲಿ ರಾಹು 18 ವರ್ಷಗಳ ಕಾಲ ತಾನು ಪ್ರಯಾಣಿಸ್ತಾನೋ ಅಂತಹ ಸಮಯದಲ್ಲಿ ದೇವಿಯ ಔಪಾಸನೆ ಒಂದು ಬಿಟ್ಟು, ದೇವಿ ಆರಾಧನೆ ಒಂದು ಬಿಟ್ಟು, ಅಥವಾ ದೇವಿಯ ದರ್ಶನ, ದೇವಿಯ ಮಹಾಮಂತ್ರ, ಒಂದು ಬೀಜಾಕ್ಷರಿ ಮಂತ್ರ, ಸಂಪೂರ್ಣವಾಗಿ ಭಗವತಿಯ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ಆಗಷ್ಟೇ ನೀವು ಚೇತರಿಸ್ಕೊಳ್ಬೋದು, ಒಳಿತನ್ನು ಕಾಣಬಹುದು. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಒಂದಷ್ಟು ರಾಶಿಗಳಿಗೆ ರಾಜಯೋಗ ಇದೆ, ಒಂದಷ್ಟು ರಾಶಿಗಳಿಗೆ ಸಮಸ್ಯೆ ಇದೆ. ಆದರೆ ಇಲ್ಲಿ ಕರ್ಕಾಟಕ, ವೃಶ್ಚಿಕ, ಮಕರ, ಕರ್ಕಾಟಕ, ವೃಶ್ಚಿಕ, ಮಕರ ಈ 3 ರಾಶಿಗಳಿಗೆ 18ನೇ ತಾರೀಕು ಒಂದು ಅದ್ಭುತವಾದಂಥ ಯೋಗ ಫಲ ಇದೆ. 18ರ ನಂತರ ನಿಮ್ಮ ಜೀವನದಲ್ಲೂ ಒಂದು ಬೆಳಕಿದೆ. ಆದರೆ ಅಲ್ಲಿಯವರೆಗೂ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ಕುಟುಂಬದ ನೆಮ್ಮದಿ, ಕುಟುಂಬದಲ್ಲಿ ಸೌಖ್ಯ, ಜೊತೆಗೆ ಯಾರೊಬ್ಬರ ಬಂಧು ಬಾಂಧವ್ಯ ಏನೂ ಬೇಡ, ಪ್ರಪಂಚವೇ ಬೇಡ, ಎಲ್ಲವೂ ಶೂನ್ಯ, ನಾನೆಲ್ಲೋ ಒಂದು ಮೂಲೆ ಕೂತರೆ ಸಾಕು, ಇಂತಹ ಮನಸ್ಥಿತಿ ಇಂಥ ರಾಶಿಗಳಿಗಿದೆ. ಅದರಲ್ಲೂ ಮದ ಎತ್ತಿ ಓಡುವಂಥ ಪರಿಸ್ಥಿತಿ ಆಗುತ್ತೆ. ಯಾರು ಏನು ಹೇಳಿದ್ರೂ ಕೇಳಿಸ್ಕೊಳ್ಳುವಂಥ ತಾಳ್ಮೆ ಇರೋದಿಲ್ಲ. ಕುಟುಂಬದಲ್ಲಿರ್ತಕ್ಕಂಥವ್ರಾಗಿರಲಿ, ಆತ್ಮೀಯರಾಗಿರಲಿ, ಸ್ನೇಹಿತರಾಗಲಿ, ಬಂಧುವರ್ಗ ಆಗಿರಲಿ, ಎಲ್ಲರ ಮಾತನ್ನು ತೊರೆದು ನನಗೆ ಯಾರೂ ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಈ ರಾಶಿಗಳವರಿಗಿದೆ. ಆದರೆ 18ರ ನಂತರ ಗುರುವಿನ, ಚಂದ್ರನ, ರಾಹುವಿನ, ಶನಿಯ ಒಂದಷ್ಟು ಲಾಭಗಳಂತಕ್ಕಂಥದ್ದು ಈ ರಾಶಿಗಿರೋದ್ರಿಂದ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದಿಷ್ಟು ಒಳಿತನ್ನು ಕಾಣಬಹುದು. ಆದರೆ ಏನೇ ಮಾಡಬೇಕಾದರೂ ನಾಳಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ನಾನು ಯಾವ್ಯಾವ ರಾಶಿಗಳವ್ರಿಗೆ ಹೇಳಿದ್ದೇನೋ ಆಯಾ ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಬಹಳ ಮುಖ್ಯವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷಣವಾಗಿ ಗುರು ಪ್ರಾರ್ಥನೆ ಮಾಡಿ, ನಾಳೆ ನಾವು ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಗುರು ಪ್ರಾರ್ಥನೆಯನ್ನು, ಗುರುವಿಗೆ ವಿಶೇಷವಾದಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಅದಕ್ಕಾಗಿ ತಾವು ನಮ್ಮೊಂದಿಗೆ ಗುರು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬಹುದು. ಅದು ಹೇಗೆ? ನೀವು ಸ್ನಾನ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗ ನಾವು ಹೇಳುವಂತಹ ಗುರುಮಂತ್ರವನ್ನು
ತಾವು ಪಠನೆ ಮಾಡಿ ಗುರು ದತ್ತಾತ್ರೇಯರನ್ನು ಮನಸ್ಸಲ್ಲಿ ಪ್ರಾರ್ಥಿಸ್ಕೊಂಡ್ರೆ ಅಷ್ಟೇ ವಿಶೇಷ, ಅಷ್ಟೇ ಒಳ್ಳೆ ಫಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವೆಲ್ಲ ರಾಶಿಗಳಲ್ಲಿರ್ತಕ್ಕಂಥವ್ರು ಸಂಕಷ್ಟದಲ್ಲಿದ್ದೀರಿ, ಆ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಏನು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವ ಪ್ರಕಾರ ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಎಂಬತಕ್ಕಂಥ ಆ ಒಂದು ಪರಿಸ್ಥಿತಿ ಚಿಂತನೆಯನ್ನು ಈಗಾಗಲೇ ನಿಮ್ಮ ಮುಂದಿಟ್ಟಿದ್ದೇವೆ. ನಾಳೆ ಬೆಳಗ್ಗೆ ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಸನ್ನಿಧರಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷಣವಾಗಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆ ದೇವರ ಮುಂದೆ 2 ದೀಪವನ್ನು ನಡೆಸಿ ನಾಳೆ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕ ಮತ್ತು ನಿಮ್ಮ ಗ್ರಹಸ್ಥಿತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು, ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಲ್ಲ ಆ ಕಷ್ಟಕ್ಕೆ ಒಂದು ಪರಿಹಾರ ಸಿಗುವಂಥದ್ದಾಗಲಿ. ರಾಜಯೋಗ ಎಂಬತಕ್ಕಂಥ ಆ ಯೋಗ ಫಲ ನಿಮಗೆ ಸಿಕ್ಕಿದ್ರೆ ಅಲ್ಲಿಂದ ಆಚೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ಮುಖ್ಯವಾಗಿ ರಾಶಿಫಲದ ಕಡೆ ಗಮನ ಹರಿಸಬೇಕು. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸಬೇಕಾದ್ದು ಈ ಶುಭ ದಿನದ ಕಾಯಕ. ಹಾಗಾಗಿ ಮಹಾವಿಷ್ಣುವಿನ ಪ್ರಾರ್ಥನೆ, ಶ್ರೀನಿವಾಸ ಪ್ರಾರ್ಥನೆ, ಬುಧವಾರ ಬಂತು ಅಂದರೆ ವಿಷ್ಣು ದೇವರ ಆರಾಧನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ನಂತರ ರಾಶಿಫಲದ ಕಡೆ ಗಮನ ಹರಿಸೋದೇ ಪ್ರತಿನಿತ್ಯದ ಕಾಯಕ, ಅದರಲ್ಲೂ ಬುಧವಾರದ ಕಾಯಕ. ಹೀಗಿರಬೇಕಾದ್ರೆ ಬುಧವಾರ ತಾವೆಲ್ಲರೂ ಸಹಿತ ನಿಮ್ಮ ರಾಶಿಗಳಲ್ಲಿ ಒಳ್ಳೆಯದಿರಲಿ, ಎಲ್ಲರಿಗೂ ಶುಭ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನದಿಂದ ಮುಕ್ತರಾಗ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು, ಮಾನಸಿಕವಾದಂಥ ಒತ್ತಡವನ್ನು, ಕೊಟ್ಟ ಹಣಕಾಸಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದನ್ನು, ವಿದ್ಯಾರ್ಥಿಗಳು ಓದಲಿಕ್ಕೆ ಎಷ್ಟೇ ಶ್ರಮಿಸಿದ್ರೂ ಸಹಿತ ಶ್ರಮ ಎಲ್ಲೋ ವಿಫಲ ಆಗುತ್ತೇನೋ ಎಂಬತಕ್ಕಂಥ ಭಯವನ್ನು ಎಲ್ಲವನ್ನು ದೂರ ಮಾಡಿಕೊಳ್ಬೇಕಾದ್ರೆ ಇವತ್ತು 11:20 4:15 11:20ರಿಂದ 4:15 ಮಧ್ಯದಲ್ಲಿ ತಮ್ಮ ಚಿಂತನೆ, ತಮ್ಮ ಆಲೋಚನೆ, ತಮ್ಮ ಯೋಜನೆ ಎಲ್ಲವನ್ನು ಸಹಿತ ಸಮಂಜಸವಾಗಿ ದೇವಿಯ ಪ್ರಾರ್ಥನೆಯೊಂದಿಗೆ ಸರಿಪಡಿಸ್ಕೊಳ್ಳಿ. ದೇವಿಯನ್ನು ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ 1-2-4 ತುಳಸಿ ದಳವನ್ನು ತಂದು ವಿಷ್ಣು ಪಾದದ ಮೇಲಿಟ್ಟು ಇವತ್ತಿನ ಕಾಯಕವನ್ನು ಶ್ರದ್ಧೆಯಿಂದ ನಡೀಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಆಗ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತ ಆಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವುದು ಸರಿ ತಪ್ಪು ಅಂತಕ್ಕಂಥದ್ರ ಆಲೋಚನೆ ಇಲ್ಲದಿರ ನಡೆದ್ರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಹಾಗೆ ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಇವತ್ತು ಬಹಳ ಒಳ್ಳೆಯ ದಿನ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಕಡಲೆಬೇಳೆಯನ್ನು 1 ಚಿಟಿಕೆಯಷ್ಟು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಹಾಗೆ ಯಾವುದು ಬೇಡ ಅಂತ ಮನೇಲಿ ಹಿರಿಯರು ಹೇಳ್ತಾರೋ ಅಥವಾ ಅನುಭವಸ್ಥರು ಹೇಳ್ತಾರೋ ಆ ಮಾತನ್ನು ಆಲಿಸಿ ಅವರಂತೆ ನಡ್ಕೊಂಡ್ರೆ ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ. ಏನೇ ಆದರೂ ಯಾರ ಮಾತನ್ನೂ ಸಹಿತ ಲೆಕ್ಕಿಸ್ದಿರ ತಲೆ ಬೀಸ್ಕೊಂಡು ನಡೆದ್ರೆ ಅಲ್ಲಿ ವ್ಯತ್ಯಾಸ, ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಅದರಲ್ಲೂ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಆದಷ್ಟು ತಲೆ ಬಗ್ಸಿ ನಿಂತ್ಕೊಳ್ಳಿ. ಕಾರಣ ತಲೆ ಬಗ್ಸಿ ಅಂದರೆ ಭೂಮಿ ಕಡೆ ನೋಡಿ ಅಂತಲ್ಲ, ನಿಮ್ಮ ಆಲೋಚನೆಗಳನ್ನು ಯಾರೊಬ್ಬರಿಗಾದರೂ ಸಹಿತ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಅಥವಾ ದುಡುಕಿ ಮಾತಾಡ್ತಕ್ಕಂಥವರ ಮಾತಿಗೆ ಪ್ರತಿ ಮಾತಾಡ್ದಿರ ಸ್ವಲ್ಪ ತಾಳ್ಮೆ ತೊಗೊಂಬಿಟ್ರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಅಂತಹ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ಶುಭ ದಿನ. ಆದ್ದರಿಂದ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ಬೋದು. ಇರ್ತಕ್ಕಂತಹ ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಲಿಕ್ಕೆ ಏನು ಮಾಡ್ಬೋದು, ಏನು ಮಾಡಿದ್ರೆ ಸರಿ ಇರುತ್ತೋ ಅದರ ಬಗ್ಗೆ ಚಿಂತನೆ ಮಾಡ್ಬೋದು. ಆದರೆ ಇವತ್ತಿನ ದಿವಸ ಒಂದಷ್ಟು ಬೇಡವಾದಂಥ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡ್ಬಿಡ್ತೀರಿ. ಅದರಿಂದ ಹೊರಗಡೆ ಬರಲಿಕ್ಕೆ ಆಗದಿರ ತುಂಬ ನೋವು ಪಡ್ತೀರಿ. ಹಾಗೆ ಕುಟುಂಬದ ಸದಸ್ಯರ ಆಲೋಚನೆ, ಅವರಲ್ಲಿರ್ತಕ್ಕಂಥ ತಪ್ಪು ಒಪ್ಪುಗಳು ಅಥವಾ ಅವರು ನೋವು ಪಡ್ತಕ್ಕಂಥದ್ದನ್ನು ನೋಡಿ ಅವ್ರನ್ನ ಹೇಗೆ ಸರಿಪಡಿಸ್ಬೇಕಪ್ಪ ಅಂತಕ್ಕಂಥ ಆಲೋಚನೆ ಇದೆಯಲ್ಲ, ಇದು ನಿಮಗೆ ತುಂಬ ಬಾಧೆ ಕೊಡುತ್ತೆ. ಆದರೆ ಇದೆಲ್ಲವೂ ಸಹಿತ 12 ಗಂಟೆ ತನಕ ಮಾತ್ರ.
ಯಾವಾಗ 12 ಗಂಟೆ ಅಭಿಜಿನ್ ಲಗ್ನ ಆಗುತ್ತೋ ಅಲ್ಲಿಂದ ಆಚೆ ಒಂದು ಬದಲಾವಣೆ ಇದೆ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಲೋಚನೆ ಇದೆ. ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ಸಾನ್ನಿಧ್ಯ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಬರಬೇಕು, ಹೋದರೆ ನಮಗೆ ಅನುಕೂಲ ಆಗುತ್ತೆ, ಅಥವಾ ಒಬ್ಬ ಸ್ನೇಹಿತನ ಪರಿಚಯ ಮಾಡಿಕೊಂಡು ಅವರಿಂದ ಜೊತೆ ತೊಗೊಂಡ್ರೆ ಒಂದು ಬಿಸ್ನೆಸ್ಸಿಗೆ ದಾರಿ ಆಗುತ್ತೆ ಅಂತಕ್ಕಂಥ ಆಲೋಚನೆ ಇರುತ್ತೆ. ವಿದ್ಯಾರ್ಥಿಗಳು ಇವತ್ತು ಕಂಬೈನ್ಡ್ ಸ್ಟಡೀಸಿಗೆ ಭಾಳ ಯೋಚನೆ ಮಾಡ್ತೀರಿ. ಪ್ರತ್ಯೇಕವಾಗಿ ಕೂತು ಓದಿದ್ರೆ ಚೆನ್ನ, ಆದರೆ ಕಂಬೈನ್ಡ್ ಸ್ಟಡೀಸಲ್ಲಿ ಚೆನ್ನಾಗಿ ಓದ್ಬೋದು, ಅಲ್ಲಿ ಹೆಚ್ಚು ನಮ್ಮ ಜ್ಞಾನ ಸಂಪಾದನೆ ಆಗುತ್ತೆ ಅಂತ ಅಲ್ಲಿ ಹೋಗ್ತೀರಿ, ಅಲ್ಲೂ ಎಡುತ್ತೀರಿ. ಏನೇ ಆದರೂ ಇವತ್ತು ಲಾಭ ನಷ್ಟ ಎರಡೂ ಸರಿಸಮ ಪ್ರಮಾಣ ಆದ್ದರಿಂದ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ದು ಧರ್ಮ. ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಬೆಟ್ಟದ ನೆಲ್ಲಿ ಗಿಡ ಇದ್ದರೆ ಈ ಬೆಟ್ಟದ ನೆಲ್ಲಿ ಗಿಡಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡ್ರೆ ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ, ಒಂದಷ್ಟು ಮನಸ್ಸಿಗೆ ಒತ್ತಡ ಇದೆ. ಕಾರಣ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಸರಿ ಇಲ್ವಲ್ಲ, ಆ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಿರ್ತಕ್ಕಂಥ ದೋಷಗಳಿರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಎಚ್ಚರಿಕೆ ವಹಿಸಬೇಕು. ಹಾಗೆ ಯಾರೋ ಏನೋ ಮಾತಾಡ್ತಾರೆ ಅಂತ ನೀವು ಮುಂಗೋಪ ಮಾಡ್ಕೋಬಾರ್ದು. ಇನ್ನೊಬ್ಬರು ಆಡುವ ಮಾತಿಗೆ ನೀವು ತಾಳ ಹಾಕ್ಕೊಂಡು ಕೂತ್ಕೊಂಡ್ರೆ ಅವ್ರು ಜಾರ್ಕೊಳ್ತಾರೆ, ನೀವು ಸಿಕ್ಕಾಕೊಂಡ್ಬಿಡ್ತೀರಿ. ಆಮೇಲೆ ಎಲ್ಲೇ ಹೊರಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ಹಾಗೆ ಪ್ರತಿನಿತ್ಯ ಸಾಧ್ಯವಾದರೆ ಒಂದು ಗೋ ಪ್ರಾರ್ಥನೆ ಮಾಡಿ ನೋಡಿ. ಒಂದು ಗೋವಿನ ಪ್ರಾರ್ಥನೆ ಕರ್ಕಾಟಕ ರಾಶಿಯವರು ಮಾಡಿದ್ದೇ ಆದರೆ ಅಲ್ಲಿ ಸಾಂಬ ಸದಾಶಿವನ ಅನುಗ್ರಹ ಉಂಟಾಗುತ್ತೆ. ಹಾಗೆ ಸಾಧ್ಯವಾದರೆ ವಾರದಲ್ಲಿ 3 ದಿವಸನಾದರೂ ಗೋವಿನ ಬಾಲವನ್ನು ಮುಟ್ಟಿ ಆ ಬಾಲದ ಕೂದಲು, ಬಾಲದ ಕೇಶ ಇರುತ್ತಲ್ಲ, ಹಸುವಿನ ಬಾಲದ ಕೇಶ ಕೂದಲು, ಆ ಕೇಶನ ತಲೆಗೆ ತಗಲಿಸ್ಕೊಳ್ಬೇಕು. ಆಗ ಕೆಲವು ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಡಬೇಕು, ಶಾಂತಿ ಸಮಾಧಾನವಾಗಿರಬೇಕು. ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಶೀತಬಾಧೆ, ನೆಗಡಿ, ತಲೆನೋವು, ಕಫ ಕಟ್ಟುವಂಥದ್ದು, ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು, ಒಂಥರ ಗೂರ್ಲು ಅಂತಾರಲ್ಲ, ಉಸಿರಾಡಬೇಕಾದ್ರೆ ಅಥವಾ ರಾತ್ರಿ ಮಲಗಿದ್ದ ವಿಪರೀತ ಸೌಂಡ್ ಬರುವಂಥದ್ದು, ರಾತ್ರಿ ಪಕ್ಕದಲ್ಲಿ ಯಾರೂ ಮಲಗಲಿಕ್ಕಾಗಲ್ಲ ಅಂದರೆ ಆ ಪ್ರಕಾರ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇಂತಹ ಸಮಯದಲ್ಲಿ ಆಗಿಂದಾಗಲೇ ಅದಕ್ಕೆ ಉಪಶಮನ ಮಾಡ್ಕೋಬೇಕು. ಅದಕ್ಕೆ ಬೇಕಾದಂಥ ವೈದ್ಯರ ಸಹಾಯ ತಗೊಳ್ಬೇಕು, ಆರೋಗ್ಯನ ಸರಿಪಡಿಸ್ಕೊಳ್ಬೇಕು. ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಬಹಳ ಮುಖ್ಯವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಆ ಕರೆಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಸಾಕಷ್ಟು ಜನದ್ದಿರುತ್ತೆ. ಬನ್ನಿ, ಇವತ್ತು ಆ ಪ್ರಕಾರ ಯಾರು ಕರೆ ಮಾಡಿದ್ದೀರಿ, ನಿಮ್ಮ ಕರೆ ಮೊದಲನೇ ಕರೆ ಯಾರ್ದಿದೆ, ಎಲ್ಲಿಂದ ಇದೆ? ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ಕಾರ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ, ಹೆಸರು ಬೇಡ. ಈ ಊರು ಬೇಡ, ಹೆಸರು ಬೇಡ ಅನ್ನೋದೇ ಹೆಸರು ಆಗ್ಬಿಡ್ಬೇಕು. ಹೇಳಮ್ಮ. ಗುರುಜಿ, ನಮಗೆ ಇದರಲ್ಲಿ ವೈವಾಹಿಕ ಜೀವನದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದ್ದೀವಿ ಗುರುಜಿ. ಏನು ಹೇಳೋದು ಅಂತ ಗೊತ್ತಾಗಲ್ಲ. ಒಂಥರ ನಾವು ಎಲ್ಲದೂ ಸರಿ ಇದೆ, ಆದರೆ ಅವರು ನಮ್ಮನ್ನು ಏನೇ ಒಂದು ವಿಷಯಕ್ಕೂ ಜಗಳ ಸಣ್ಣ ವಿಷಯಕ್ಕೂ. ಇದು ಜಗಳ ಅಲ್ಲಿಲ್ಲಮ್ಮ, ಜಗಳ ಅಲ್ಲಿಲ್ಲ. ನೀನು ಹೇಳಲಿಕ್ಕೆ ಬಾಧೆ ಪಡ್ತಾ ಇದೆಯಾ, ನನಗೆ ಅರ್ಥ ಆಗುತ್ತೆ. ನಿನ್ನ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯಿತು. ಆದರೆ ಇದಕ್ಕೆ ನೋಡಮ್ಮ, ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಆ ಪರಿಹಾರದಿಂದ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಿ ಮನಸ್ಸು, ಆಹಾರ ಅಥವಾ ನಿಮ್ಮ ನಡವಳಿಕೆ ಅಥವಾ ಅವರು ತರುವಂಥ ಸಂಪಾದನೆ ಇದೆಲ್ಲ ಮುಖ್ಯ ಅಲ್ಲ. ಮನುಷ್ಯನಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಬೇಕು, ಏನೇನು ಆಗಬೇಕು, ಹೇಗಿರಬೇಕು ಅದನ್ನು ಎಲ್ಲವೂ ಸಿದ್ಧ. ಇದು ಏನು ಕಣ್ಣ ಮುಚ್ಚಲ್ಲ ಅಥವಾ ಎಲ್ಲೂ ಸಮಾಜದಲ್ಲಿ ಇರೋದಲ್ಲ ಅಥವಾ ನನ್ನ ಕುಟುಂಬ ಅಥವಾ ನನ್ನ ಮನೆಗೆ ಮಾತ್ರ ಅಂತಕ್ಕಂಥದ್ದಲ್ಲ. ಇಡೀ ಸೃಷ್ಟಿನೇ ಅಲ್ಲಿ ದಾಸೋಹ. ಹಾಗಿರಬೇಕಾದ್ರೆ ಸೃಷ್ಟಿನೇ ತಲೆಬಗ್ಸಿ ನಿಂತ್ಕೊಂಡಾಗ ಅದರಲ್ಲಿ ನನಗೆಲ್ಲೋ ಮೋಸ ಆಗ್ತಾಯಿದೆ ಅಂದಾಗ ನೀನು ಅದಕ್ಕೆ ಬೇಕಾದ ಪರಿಹಾರ ಹುಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಇದಕ್ಕೆ ಸರಿಯಾದಂಥ ವೈದ್ಯರ ಸಹಾಯನೂ ಬೇಕು. ವೈದ್ಯರ ಸಹಾಯ ಬೇಕು, ಆಹಾರ ಪದ್ಧತಿಗಳು ಸರಿ ಹೋಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸು ಬಹಳ ತಿಳಿಯಾಗಿ ಹೋಗ್ಬೇಕಮ್ಮ. ಇದು ಮನಸ್ಸಲ್ಲಿ ಹುಚ್ಚೆದ್ದು ಕುಣಿಯುವಂಥ ಬೇರೆ ಬೇರೆ ಥರ ಕಲ್ಪನೆಗಳಿಟ್ಕೊಂಡಾಗ ಆ ಒಂದು ನೆಮ್ಮದಿ ಕಳ್ಕೊಂಡು ಬಿಡ್ತಾರೆ ಜನ. ಅದು ನಿನ್ನ ಮತ್ತು ನಿನ್ನ ಕುಟುಂಬ ಮಾತ್ರ ಅಲ್ಲ, ತುಂಬ ಕುಟುಂಬಗಳಲ್ಲಿ ಈ ನೋವಿದೆ. ಅದಕ್ಕೆ ಹೇಳೋದು, ಯಾವ ಕಾಲಕ್ಕೆ ಏನಾಗಬೇಕು, ಊಟಕ್ಕೊಂದು ಸಮಯ ಇದೆ, ಹಾಗೆ ರಾತ್ರಿ ಮಲಗೋಕ್ಕೊಂದು ಸಮಯ ಇದೆ, ಮನುಷ್ಯನ ನೆಮ್ಮದಿ ಬದುಕು ಕಾಣಲಿಕ್ಕೆ ಒಂದು ಸಮಯ ಇದೆ. ಅದೆಲ್ಲವನ್ನು ಸಹಿತ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅದರಂತೆ ನಡ್ಕೋಬೇಕಾಗತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಯಾವ ಚಿಂತನೆಯನ್ನು ಇಟ್ಕೊಂಡು ನನ್ನ ಮುಂದೆ ಹೇಳ್ತಾ ಇದೆಯೋ ಇದಕ್ಕೆ ಭಾಳ ಬೇಗ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪರಿಹಾರಗಳೇ ಇದೆ. ಆದರೆ ಆ ಪರಿಹಾರ ನಿನ್ನ ಪರಿಸರದಲ್ಲಿ ಯಾರಾದರೂ ಹಿರಿಯರ ಜೊತೆ ಕೂತ್ಕೊಂಡು ಸತಿ ಮಾತಾಡ್ಕೊ, ಆ ಖಂಡಿತ ನಿಂಗೆ ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರು ಬದಲಾವಣೆ. ಆ ಗುರು ಒಂದಷ್ಟು ರಾಶಿಗಳ ಮೇಲೆ ತನ್ನ ದೃಷ್ಟಿಕೋನವನ್ನು ಕೊಡೋದ್ರಿಂದ
ಅಲ್ಲಿ ರಾಜಯೋಗ ಎಂಬತಕ್ಕಂಥದ್ದು ಬರುತ್ತೆ. ರಾಜಯೋಗ ಬಂದಾಗ ಭೂಮಿ ವಿಚಾರ, ಆರ್ಥಿಕ ಪರಿಸ್ಥಿತಿ, ಮದುವೆ, ಮುಂಜಿ, ನಾಮಕರಣ, ಸಂತಾನ ಆಗ್ತಕ್ಕಂಥದ್ದು, ದಾಂಪತ್ಯ ನೆಮ್ಮದಿ ಕೊಡ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥ ಕಲಹವನ್ನು ದೂರ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಕೊಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಇನ್ನು ಮುಂದೆ ಶುರುವಾಗುತ್ತೆ. ಇಷ್ಟು ದಿವಸ ಇರಲಿಲ್ವಾ? ಇದೆಲ್ಲವೂ ಇದೆ. ಇಷ್ಟು ದಿವಸ ಇದ್ದರೂ ಅದರಲ್ಲಿ ನರಕ ನೋಡ್ತಾ ಇರ್ತೀರಿ, ಕಷ್ಟ ನೋಡ್ತಾ ಇರ್ತೀರಿ, ಸಮಸ್ಯೆ ತಂದುಕೊಳ್ತಾ ಇರ್ತೀರಿ, ಚಂಚಲತೆಯಿಂದ ಒದ್ದಾಡ್ತಾ ಇರ್ತೀರಿ. ಇನ್ನೇನು ಊಟ ಮಾಡಬೇಕು, ತುತ್ತು ಕೈ ಜಾರಿ ತಳಗೆ ಬಿದ್ದುಬಿಡುತ್ತೆ. ಆ ತಳಗೆ ಬಿದ್ದಂತಹ ತುತ್ತು ಭಾಳ ನೋವು ಕೊಡುತ್ತೆ. ಇರೋದೇ 3 ತುತ್ತು ತಟ್ಟೆಯಲ್ಲಿ ಇಟ್ಕೊಂಡಿರ್ತೇವೆ. ನಮ್ಮ ಹಣೆ ಬರ ನಮಗೆ ಸಿಕ್ಕಿರೋದು ಅಷ್ಟೇ ಅನ್ನ. ಆ ಸಿಕ್ಕಿರುವ ಒಂದು ತುತ್ತು ಕೈ ಜಾರಿ ತಳಗೆ ಬಿದ್ದುಬಿಟ್ರೆ ಅದೆಷ್ಟು ನೋವಿರುತ್ತೆ ನೋಡಿ. ಅಂತಹ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಅರಿಶಿಣ, ಅಪ್ಪಟ ಅರಿಶಿಣ ಇದೆಯಲ್ಲ, ಅರಿಶಿಣದ 3 ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ, ಅರಿಶಿಣದ ಉಂಡೆಗಳನ್ನಾಗಿ ತಯಾರು ಮಾಡಿಕೊಂಡು ನಿಮ್ಮ ಅಂಗೈಯಲ್ಲಿ 3 ಅರಿಶಿಣದ ಉಂಡೆಗಳನ್ನು ಇಟ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಜಾತಕದಲ್ಲಿ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಯಾರಿಗಾದರೂ ಸಹಿತ ಸಮಸ್ಯೆಗೊಂದು ಪರಿಹಾರ ಮಾರ್ಗವಾಗಿ 3 ಅರಿಶಿಣದ ಉಂಡೆಗಳನ್ನು ಉತ್ತರಾಭಿಮುಖವಾಗಿ ನಿಂತು ಅದನ್ನು ಕಣ್ತುಂಬ ನೋಡಬೇಕು. ಒಂದು ಉಂಡೆಯನ್ನು ನೀರಿಗೆ ಹಾಕಬೇಕು, ಮತ್ತೊಂದನ್ನು ಹಸಿರು ಎಲೆ ಮೇಲೆ ಇಡಬೇಕು, ಇನ್ನೊಂದು ಉಂಡೆಯನ್ನು ನೀರಲ್ಲಿ ಕಲಸಿ ಅದನ್ನು ನೀವು ಹಣೆಗೆ ಹಚ್ಕೋಬೇಕು. ಈ ಪ್ರಕಾರ ಮಾಡಿದ್ರೆ ಯಾರೊಬ್ಬರಿಗಾದರೂ ಸಹಿತ ಗುರುವಿನಿಂದ ಉಂಟಾಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇದನ್ನು ಇವತ್ತು ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ. ಇದು ಇವತ್ತಿಗೆ ಮಾತ್ರ. ಇವತ್ತು ಯಾವ ರಾಶಿಯವರು ಬೇಕಾದರೂ ಮಾಡ್ಬೋದು. ಇದು ಪ್ರತ್ಯೇಕವಾಗಿ ಇಂತಿಂಥ ರಾಶಿಯವರೇ ಮಾಡಬೇಕಾ ಅದಲ್ಲ. ಮನೆಯಿಂದ ಆಚೆ ಹೊರಡತಕ್ಕಂಥವ್ರು ಈ ತಂತ್ರಸಾರವನ್ನು ಮಾಡಿಕೊಂಡ್ರೆ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವಿದೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಏನು ಸರಿ ಏನು ತಪ್ಪು, ನಾವು ಹಾಕುವ ಹೆಜ್ಜೆನಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ, ಅಥವಾ ಯಾರಾದರೂ ನಿಂದಕರು ನಮ್ಮನ್ನು ನಿಂದಿಸ್ತಾ ಇದ್ದಾರಾ, ಅಥವಾ ನಾವು ಮಾಡೋ ಕೆಲಸದಲ್ಲಿ ಅಡ್ಡಿ ಆತಂಕ ಬರ್ತಿದೆಯಾ, ಇದೆಲ್ಲವನ್ನು ಆಲೋಚನೆ ಜಾಸ್ತಿ ಬರುತ್ತೆ ಇವತ್ತು. ಆದರೆ ಸಿಂಹರಾಶಿಯವರಿಗೆ ಅಂಥದ್ದೇ ಒಂದು ಅದೃಷ್ಟ ಇದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಿ. ನಿಮ್ಮ ತಂದೆ, ನಿಮ್ಮ ಜನ್ಮದಾತರಾದಂತಹ ನಿಮ್ಮ ತಂದೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಸರಿ, ಒಟ್ಟು ತಂದೆಯ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಅವ್ರ ಜೊತೆ ಕೂತು ಮಾತಾಡೋದ್ರಿಂದ ತುಂಬ ದೋಷಗಳಿಗೆ ಪರಿಹಾರ ಸಿಗುತ್ತೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ, ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದ ಆಯ್ಕೆ ನಡೆಸಬೇಕಾದ್ರೂ ಅಲ್ಲಿ ವ್ಯತ್ಯಾಸ, ಲಾಭ ನಷ್ಟಗಳು ಎಲ್ಲವನ್ನು ಚಿಂತನೆ ಮಾಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ತೊಂದರೆಗಳಿದೆ. ಆ ತೊಂದರೆ ತಾಪತ್ರೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ. ಮನೋಜವಂ ಆರ್ಧದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ನೀವು ತಂದುಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತುಂಬ ದಿನಗಳಿಗಿನ್ನ ಇವತ್ತು ಒಂದಷ್ಟು ಲಾಭ. ಅದು ಯಾವಾಗ? 11 ಗಂಟೆ 42 ನಿಮಿಷದ ನಂತರ, ಬೆಳಗಿನ 11 ಗಂಟೆ 42 ನಿಮಿಷಗಳ ಆದಮೇಲೆ ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದುಕನ್ನು ನೋಡಬೇಕು, ಹೊಸದಾದಂಥ ಕೆಲಸ ಮಾಡಬೇಕು, ಅಥವಾ ಯಾರೋ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿರ್ತೀರಿ, ಅಥವಾ ಅವರಿಂದ ಒಂದಷ್ಟು ಭೂಮಿಗೆ ಸಂಬಂಧಪಟ್ಟ ಲಾಭ ಇರಬೇಕು, ಅಥವಾ ನೀವು ಒಂದಷ್ಟು ಪುಷ್ಪಗಳನ್ನು ಅಥವಾ ವಿಶೇಷವಾಗಿರ್ತಕ್ಕಂಥದ್ದನ್ನು ದಾನ ಧರ್ಮ ಮಾಡಿದರೆ ಅದರ ಫಲಗಳು ಸಿಗಲಿಕ್ಕೋ, ಅಥವಾ ಒಂದು ದೇವತಾರಾಧನೆ ಮಾಡಿದ್ರೆ ಅದರ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾರಲ್ಲ, ಅಂತಹ ಪುಣ್ಯಫಲ ಸಂಪಾದನೆಗೆ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಒಳಿತಾಗುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ ಅಥವಾ ಸಂಜಾ ಕಾಲ ತಪ್ಪದೀರ ಒಂದಷ್ಟು ಕೆಂಪು ಕಲ್ಸಕ್ಕರೆ, ಒಂದು ಹಸಿರು ಬಟ್ಟೆಯಲ್ಲಿ ಒಂದಷ್ಟು ಹೆಸರು ಕಾಳು, ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಬಂದರೂ ಅನುಕೂಲ ಆಗುತ್ತೆ. ಅಥವಾ ವಿಷ್ಣು ದೇವಸ್ಥಾನಕ್ಕೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ 1-2 ತುಳಸಿ ದಳವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಅದರಿಂದ ಒಳಿತನ್ನು ಕಾಣಬಹುದಾಗತ್ತೆ. ಇಂತಹ ಅದೃಷ್ಟದ ಕ್ಷಣ ನಿಮ್ಮದಾದ್ರಿಂದ ನೀವೇನು ಮಾಡಿದ್ರೂ ಕಾರ್ಯಸಿದ್ಧಿಯೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು. ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಒಂದು ಕಡೆ ಆದರೆ, ಯಾರೊಬ್ಬರು ಸಹಾಯ ಮಾಡ್ತಾರೆ ಅಥವಾ ನನ್ನ ಮಾತು ನಡೆಯುತ್ತೆ, ನಾನು ಹೇಳ್ದಂಗೆ ಆಗುತ್ತೆ, ಅಥವಾ ನನಗೆ ಎಲ್ಲ ಥರ ಬಲ ಇದೆ ಅಂತ ನಾವು ಹೋಗುವಂಥ ದಾರಿನೂ ಅಷ್ಟು ಸರಿಯಲ್ಲ. ಆದರೆ ತುಲಾರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2ರಿಂದ 6:20 ಮಧ್ಯದಲ್ಲಿ ಒಂದಷ್ಟು ಬದಲಾವಣೆ ಬೇಕು, ಒಂದಷ್ಟು ಯೋಗ ಫಲ ಬೇಕು, ಒಂದಷ್ಟು ಕಾರ್ಯಗಳಲ್ಲಿ ಸಿದ್ಧಿ ಇರಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕ್ತಕ್ಕಂಥದ್ದು. ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿದ್ರೂ ನಿಮ್ಮಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ. ಅಂತಹ ಅದ್ಭುತವಾದಂತಹ ಯೋಜನೆ, ಅಂತಹ ಅದ್ಭುತವಾದಂಥ ಆಲೋಚನೆ ನೀವು ಮಾಡಲೇಬೇಕು. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಂದಷ್ಟು ಹಣ್ಣು ಹಂಪಲುಗಳು, ತರಕಾರಿನೋ ಇಂಥದ್ದನ್ನು ನಿಮ್ಮ ಕೈಯಿಂದ ಯಾರಾದರೂ ಒಂದಿಬ್ಬರಿಗೆ ದಾನವಾಗಿ ಕೊಡಿ. ಇದರಿಂದ ತುಂಬ ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು. ಹಾಗೆ ಇವತ್ತು ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ತಂದ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು. ಆದರೆ ವೃಶ್ಚಿಕ ರಾಶಿಯವರಿಗೆ ಮಾನಸಿಕವಾದಂತಹ ತುಂಬ ಒತ್ತಡದಲ್ಲಿದ್ದೀರಿ. ಕೆಲವಷ್ಟು ವಿಚಾರಗಳು ತುಂಬ ಹಿಂಸೆ ಪಡುವಂಥ ರೀತಿ ಆಗುತ್ತೆ. ಕೆಲವು ಮಾತುಗಳನ್ನ ಕೇಳಲಿಕ್ಕಾಗಲ್ಲ, ಕೆಲವು ನಡವಳಿಕೆಗಳನ್ನು ನೋಡಲಿಕ್ಕಾಗೋದಿಲ್ಲ. ಹಾಗೆ ನಾನು ನಂದು ಎಂಬತಕ್ಕಂತಹದ್ದನ್ನು, ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆಯನ್ನು, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಏನೋ ಒಂದು ಸಾಧನೆ ಮಾಡ್ಕೊಳ್ಬೋದಾ, ಆ ಸಾಧನೆಯೂ ಮಾಡ್ಕೊಳ್ಳಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ನರಸಿಂಹ, ಹೀಗೆ ಲಕ್ಷ್ಮೀ ಸಮೇತ ಇರತಕ್ಕಂಥ ಮಹಾವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ, ವಿಷ್ಣು ದೇವಾಲಯಕ್ಕೆ ಹೋಗಿ ಬರೋದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇನ್ನು ಮುಂದೆ ಅಂದರೆ ಈ ಸನ್ನಿವೇಶಕ್ಕೆ ಕರೆ ಮಾಡಿ ಮಾತಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಯಾರು, ಬನ್ನಿ ನೋಡೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಗುರುಜಿ. ದೀಪಾವಳಿಯಿಂದ ಈ ಕಡೆ ನನಗೆ ತುಂಬಾನೇ ಆರೋಗ್ಯ ಸಮಸ್ಯೆನೂ ಎದುರಿಸಿದ್ದೀನಿ ಗುರುಜಿ. ಮತ್ತೆ ಮದುವೆದು ಕೇಳಬೇಕಿತ್ತು ಗುರುಜಿ. ಆಗ್ಲಿಮ್ಮ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಹೇಳ್ಬೋದಾ? ನನ್ನ ಹೆಸರು ಶ್ವೇತಾ ಅಂತ ಗುರುಜಿ. ನಾವು ದಾವಣಗೆರೆಯಿಂದ ಸ್ವಲ್ಪ ಒಂದು ಹಳ್ಳಿ. ಆಗ್ಲಿಮ್ಮ. ಗುರುಜಿ. ನಿನ್ನ ಉತ್ತರ ಆಷಾಢ ನಕ್ಷತ್ರ ಗುರುಜಿ ನಂದು. ಅದನ್ನೇಮ್ಮ, ಮಕರ ರಾಶಿ ನಿಮ್ಮದು. ಗುರುಜಿ, ತುಂಬಾನೇ ಆರೋಗ್ಯದಲ್ಲಿ ಸಮಸ್ಯೆ ಕಂಡಿದ್ದೀನಿ. ತುಂಬಾನೇ ನೋವು ಅನುಭವಿಸ್ಬಿಟ್ಟಿದ್ದೀನಿ ಗುರುಜಿ. ದೇವಸ್ಥಾನದಲ್ಲಿ ಎಲ್ಲ ಹೋಗಿ ದೇವ್ರ ಮುಂದೆ ಎಲ್ಲ ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ಗುರುಜಿ. ನಾನು ಮಾತಾಡೋಕ್ಕೂ ಭಯ ಆಗ್ತಿದೆ. ನಮಗಿರೋದೇ ಅದೊಂದೇ ಅಮ್ಮ. ನಮ್ಮ ನೋವನ್ನು ಸ್ಪಂದಿಸೋದು ಭಗವಂತ ಮಾತ್ರ. ನಿನ್ನ ನೋವನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಂಡ್ರೆ ಅದನ್ನು ಆಡಿ ನಕ್ಕೊಳ್ತಾರೆ. ಮತ್ತು ನೀನು ಹೇಳುವಾಗ ಮಾತ್ರ ನಿನ್ನ ಮಾತಿಗೆ ಸ್ಪಂದಿಸ್ತಾರೆ. ಅದಾದ ನಂತರ ನೋಡಿ ಇವಳು ಹಣೆ ಬರ ಹೀಗಿದೆ ಅಂತ ಆಡ್ಕೊಂಡು ನಗ್ತಾರೆ. ಆಡ್ಕೊಂಡು ನಗೋರ ಮುಂದೆ ನಾವು ಜಾರು ಬೀಳಬಾರ್ದು. ನಾನು ಪ್ರಾರಂಭದಿಂದಲೂ ಹೇಳ್ತಿದ್ದೀನಿ, ನಮ್ಮ ಕಾರ್ಯಕ್ರಮದಲ್ಲಿ ಆಗಿಂದಾಗಲೇ ಪ್ರಸಾರನೂ ಮಾಡ್ತಾ ಇದ್ದೀವಿ. ಮಕರ ರಾಶಿಯವರ ಫಲಾಫಲಗಳು ಅಷ್ಟು ಸಮಂಜಸ್ಕರವಾದ್ದಲ್ಲ. ಸಾಲದಕ್ಕೆ ಈಗ ರಾಹು ಬೇರೆ ಇರ್ತಕ್ಕಂಥದ್ರಿಂದ ಇನ್ನಷ್ಟು ಮಾನಸಿಕವಾದಂಥ ಒತ್ತಡ, ಇಲ್ಲದ ಅಲರ್ಜಿ ಸಮಸ್ಯೆಗಳು ಮತ್ತು ಒಂಥರ ಚರ್ಮಕ್ಕೆ ಸಂಬಂಧಪಟ್ಟದ್ದು ಮತ್ತು ಮಾನಸಿಕವಾದಂಥ ಒತ್ತಡ ಇದೆಲ್ಲವೂ ಬಂದೊದಗುತ್ತೆ. ಒಂದೊಂದು ಸತಿ ಅಂತೂ ನನಗೆ ಈ ಮನೆಯೂ ಬೇಡ, ನಾನೆಲ್ಲನ ದೂರ ಹೋಗಿ ಒಟ್ಟಿಯಾಗಿ ಬದುಕೋಣಪ್ಪ ಅನ್ನೋಷ್ಟು ಮಟ್ಟಿಗೆ ಹುಚ್ಚೆದ್ದು ಕುಣಿಸುತ್ತೆ ನಿನ್ನ. ಅದಕ್ಕೋಸ್ಕರ ನಾನು ಹೇಳೋದಮ್ಮ, ಇಂತಹ ಸಮಯದಲ್ಲಿ ಭಾಳ ಬುದ್ಧಿವಂತಿಕೆ ಬೇಕು. ಹಾಗೆ ಸಾಧ್ಯವಾದಷ್ಟು ನೀನು ಯಾರೊಬ್ಬರೊಂದಿಗೂ ಮಾತಾಡದಿರ ಇದ್ರೂ ಯಾರೊಬ್ಬರು ನಿಮ್ಮ ಜಗಳಕ್ಕೆ ಬೀಳ್ತಾ ಇರ್ತಾರೆ. ಒಂದು ಕೆಲಸ ಮಾಡಲಿಕ್ಕಾಗಲ್ಲ, ನೀನು ಮಾಡಿರೋ ಕೆಲಸ ಯಾರೂ ಒಪ್ಪೋದಿಲ್ಲ. ನೀನು ಏನೇ ಕೆಲಸ ಮಾಡು, ಇದು ಸರಿ ಇಲ್ಲ ಅಂತಲೇ ಮಾತಾಡ್ತಾರೆ ವಿನಃ ಸರಿ ಇದೆ ಅಂತ ಯಾರೂ ಹೇಳೋಕ್ಕಾಗೋಲ್ಲ. ಯಾಕೆ ಅಂದರೆ ಸಂಪೂರ್ಣವಾಗಿ ಇವತ್ತಿನ ನಿನ್ನ ರಾಶಿಫಲ ಇಷ್ಟು ನೋವಲ್ಲಿದೆ. ಅದಕ್ಕೋಸ್ಕರ ಇನ್ನು 18ರವರೆಗೂ ವೆಯ್ಟ್ ಮಾಡು. ಈಗ ಬರ್ತಕ್ಕಂಥ 18ರ ನಂತರ ನಿಮ್ಮ ಮಕರ ರಾಶಿಯವರಿಗೆ ಒಂದಿಷ್ಟು ಬೆಳಕು ಸಿಗುತ್ತೆ. ಅಂದರೆ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಬರ್ತೀಯ ಅಂತಲ್ಲ, ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ. ಅದಕ್ಕಾಗಿ ಭಾಳ ಜಾಗೃತೆ ಬೇಕು. ಮತ್ತು ಯಾರೊಬ್ಬರ ಹತ್ರ ಹೇಳಮ್ಮ. ಖಂಡಿತಮ್ಮ. ಇಲ್ಲ ಮಗು, ನಾನು ಹೇಳ್ತೇನೆ ಕೇಳು. 18ರವರೆಗೂ ನೀನು ಯಾವುದೂ ಚಿಂತೆ ಮಾಡಬೇಡ. 18 ಆದಮೇಲೆ ಆಟೋಮೆಟಿಕ್ಕಾಗಿ ಮದುವೆ ಬಗ್ಗೆ ಒಂದು ಪ್ರಯತ್ನ ಅಂತ ನಡೆಯುತ್ತೆ. ಆಗ ನೀನೊಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ತಾಯಿನ ಪ್ರಾರ್ಥನೆ ಮಾಡು, ಅಥವಾ ದುರ್ಗಾ ದೀಪ ನಮಸ್ಕಾರ ಮಾಡು, ಅಥವಾ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡು. ನಿನಗೆ ಅದನ್ನು ಹೇಳ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಅದನ್ನು ನಿನ್ನ ಕಿವಿಯಲ್ಲಿ ಆಲಿಸ್ಕೊ. ದುರ್ಗಾದೇವಿಯನ್ನು ನೀನು ಎಷ್ಟು ಪ್ರಾರ್ಥನೆ ಮಾಡ್ತೀಯಾ, ದುರ್ಗಾ ಸಪ್ತಶತಿ ದುರ್ಗಾ ಮಂತ್ರವನ್ನು ಹೇಳೋದ್ರಿಂದ
ನಿನ್ನ ಕಷ್ಟಗಳು ಬೇಗ ದೂರ ಆಗುತ್ತೆ, ನಿನ್ನ ವಿವಾಹಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ದೇವತಾ ದರ್ಶನ, ದೇವಾಲಯ ಅಥವಾ ನಿಮ್ಮ ಹೃದಯ ಮಂದಿರ. ಹೃದಯ ಮಂದಿರ ಅಂದರೆ ಇಲ್ಲಿ ಎಲ್ಲರೂ ಸಹಿತ ಆಲೋಚನೆ ಮಾಡಬೇಕಾದ್ದು ಒಂದೇ, ನಿಮ್ಮ ಹೃದಯದಲ್ಲಿ ಒಬ್ಬ ಭಗವಂತನಿದ್ದಾನೆ. ನಿಮ್ಮ ಹೃದಯದಲ್ಲಿರ್ತಕ್ಕಂತಹ ಭಗವಂತನಿಗಾದರೂ ನೀವು ನಮಸ್ಕರಿಸಬೇಕು. ನಮಸ್ಕಾರ ಮಾಡಿಕೊಂಡು ನಾವು ಯಾರು ತಲೆ ಬಗ್ಗಿಸ್ತಿದ್ರೂ ನಮ್ಮ ನೆರಳಿಗೆ ತಲೆ ಬಗ್ಗಿಸ್ಬೇಕು ಅಂತೇವಲ್ವಾ, ಆ ನೆರಳಂತಕ್ಕಂಥದ್ದೇ ನಿಮ್ಮ ಜನ್ಮದಾತರು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಜನ್ಮದಾತರಿಗಿನ್ನ ಮತ್ತೊಬ್ಬರಿದ್ದಾರೆ ಅಂದರೆ ಅದು ಮೂರ್ಖತನ. ಜನ್ಮದಾತರಿಗೆ ಯಾರು ತಲೆ ಬಗ್ಗಿಸಿ ನಮಸ್ಕರಿಸ್ತಾರೆ, ಆಗ ಹಾಕುವ ಹೆಜ್ಜೆನಲ್ಲಿ ನಿಮಗೆ ಅರಿವಿಲ್ಲದಂಥ ರೀತಿ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಅಲಂಕಾರ ಮಾಡಿ ಭಗವಂತನ ನೋಡಿ ತೃಪ್ತಿ ಪಡ್ತಕ್ಕಂಥದ್ದು, ಆನಂದಿಸ್ತಕ್ಕಂಥದ್ದು ಅಥವಾ ದೇವತಾ ದರ್ಶನ, ಜಪ ತಪ ಹವನ ಹೋಮಗಳಿದ್ದು ಅದು ಬೇರೆ. ಅದನ್ನು ಮೀರಿರ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಮೀರಿರ್ತಕ್ಕಂಥದ್ದೇ ನಿಮ್ಮ ತಂದೆ ತಾಯಿ ಪಾದ. ಆ ಪಾದಗಳನ್ನು ನೋಡಿ ಆನಂದಪಟ್ಟು ಅವರನ್ನು ನಮಸ್ಕರಿಸಿ ಅವರ ಆಶೀರ್ವಾದದೊಂದಿಗೆ ನೀವು ಹೆಜ್ಜೆಯನ್ನು ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಇದನ್ನು ಸಾರಿ ಸೇರಿ ಹೇಳುತ್ತೆ ನಮ್ಮ ಭಾರತೀಯ ಗ್ರಂಥಗಳು, ಭಾರತೀಯ ಹಿಂದೂ ಸನಾತನ ಧರ್ಮ. ಹಾಗಾಗಿ ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಸಹಿತ ಕಾರ್ಯಸಿದ್ಧಿಯಾಗಲಿ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಮನುಷ್ಯನ ಗ್ರಹಗತಿಗಳಿದೆಯಲ್ಲ, ಆ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಅದು ಆಗಿಂದಾಗಲೇ ಬೇಕಾಗಿರ್ತಕ್ಕಂಥ ಪರಿಹಾರ ಬೇಕು. ಆಗಿಂದಾಗಲೇ ಯಾಕೆ ಪರಿಹಾರ ಮಾಡ್ಕೋಬೇಕು? ಇಲ್ಲಿ ದೇಶ ಕೆಟ್ಟಾಗ ತಾನೇ ಗ್ರಹಚಾರ ಬರ್ತಕ್ಕಂಥದ್ದು. ಹಾಗಾಗಿ ಯಾರ ಜಾತಕದಲ್ಲಿ ಭಾಳಷ್ಟು ಸಮಸ್ಯೆ ನೋಡ್ತಿದ್ದೀರಿ, ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದೀರಿ, ಅದರಲ್ಲೂ ಈ ಮಧ್ಯದಲ್ಲಿ ಎಲ್ಲವೂ ಸಹಿತ ಇದ್ದರೂ ಸಹಿತ ಸಾಮ್ರಾಜ್ಯವನ್ನು ಕಳ್ಕೊಳ್ತಾ ಇದ್ದೀರಿ, ಒಬ್ಬ ರಾಜ ತಿರುಕನಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಅದಕ್ಕಾಗಿ ಒಂದಷ್ಟು ಪರಿಹಾರಗಳು ಬೇಕು. ಆ ಪರಿಹಾರ ನಾಳೆ ಬೆಳಗ್ಗೆ ಗುರುವಿನ ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದಂಥ ಮನಸ್ಸು ನಿಮ್ಮ ಕೈಲಿಲ್ಲ. ನೀವೆಲ್ಲವೂ ಸರಿಯೇ, ಎಲ್ಲವೂ ಬೆಳಿಗ್ಗೆದ್ದರೆ ನಾನು ಇಂಥ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದರಿಂದ ನನಗೆ ಅನುಕೂಲ, ಅಥವಾ ಇಂತಹವರ ಸ್ನೇಹ ಬೆಳೆಸಬೇಕು, ಅಥವಾ ಇಂತಹ ವ್ಯಕ್ತಿನ ನೋಡಿ ನನ್ನ ಮನಸ್ಸಿಗೆ ಆನಂದವಾಗಿ ಅವರೊಂದಿಗೆ ಹೊಸ ಸ್ನೇಹವನ್ನು ಬೆಳೆಸಬೇಕು, ಅಥವಾ ಆರ್ಥಿಕ ಪರಿಸ್ಥಿತಿ ಬದಲಾಯಿಸ್ಕೊಳ್ಬೇಕು, ಹೊಸ ವ್ಯವಹಾರಕ್ಕೆ ಒಂದು ಚಾಲನೆ ಕೊಡಬೇಕು ಅಂತಕ್ಕಂಥ ಮನಸ್ಸು ಮಾತ್ರ. ಅದು ಏನಾಗಬೇಕು ಬಿಡಬೇಕು ಅಂತಕ್ಕಂಥದ್ದನ್ನು ನಿಗದಿಪಡಿಸ್ತಕ್ಕಂಥವನು ಮೇಲೊಬ್ಬ ಇದ್ದಾನೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ಆಗಿರಿ. ಈ ಸಮಯದಲ್ಲಿ ಮೋಸಕ್ಕೊಳಗಾಗುವಂಥದ್ದು ಜಾಸ್ತಿ ಇದೆ. ಹಾಗೆ ಇದೇ ಸಮಯದಲ್ಲಿ ಬೇರೆ ಕೆಲಸಕ್ಕೆ ಬಾರದಂಥ ಆಲೋಚನೆ ಬರುತ್ತೆ. ಹಾಗೆ ಅತಿಯಾದಂತಹ ವೇಗ, ಅತಿಯಾದಂತಹ ಮುಂಗೋಪ, ಅತಿಯಾದಂಥ ಮನಸ್ತಾಪ ಇದೆಲ್ಲವೂ ಇದೇ ಸಮಯನೇ. ಆದರೆ ಈ ಸಮಯದಲ್ಲಿ ಬಂದೊದಗುವಂಥ ಈ ತೊಂದರೆಗಳಿಂದ ನೀವು ಹೇಗೆ ಮುಕ್ತರಾಗಬೇಕು, ಹೇಗೆ ಹೊರಗಡೆ ಬರಬೇಕು? ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಹುರುಳಿಕಾಳು. ಈ ಹುರುಳಿಕಾಳು ಅಂದರೆ ಕೇತು, ಹೆಸರು ಕಾಳು ಅಂದರೆ ಬುಧ. ಈ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಆದರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದಿರಿ. ನಿಮಗೆ ತಾಳ್ಮೆಯಿಂದ ಇದ್ದು ತಲೆಬಗ್ಸಿ ನಿಂತಾಗ ಭಗವಂತನೂ ಕೈ ಹಿಡಿತಾನೆ, ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬರ್ತಾರೆ. ಇಲ್ಲಿ ನಾನು ಎಂಬತಕ್ಕಂತಹ ಮದಮಾತ್ಸರ್ಯದಲ್ಲಿ ನಡೆದರೆ ಜಾರಿ ಬೀಳಬೇಕಾಗತ್ತೆ, ಇಲ್ಲದ ಅವಮಾನಕ್ಕೆ ಸಿಲುಕೊಳ್ಬೇಕಾಗತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಈಗಾಗಲೇ ಸಂಕಷ್ಟದಲ್ಲಿದ್ದೀರಿ, ಸಮಸ್ಯೆ ಕಾಣ್ತಾ ಇದ್ದೀರಿ. ದಿನಕ್ಕೊಂದು ರೀತಿ ಹೊಸ ಸಮಸ್ಯೆಗಳು ಎದುರಾಗ್ತಾ ಇದೆ. ನಾನು ಎಂಬತಕ್ಕಂತಹ ಮದಮಾತ್ಸರ್ಯ ಒಂದು ಕಡೆ, ಇರ್ತಕ್ಕಂಥ ಗೃಹಸ್ಥಿತಿಗಳಲ್ಲಿರ್ತಕ್ಕಂಥ ತೊಂದರೆ ಮತ್ತೊಂದು ಕಡೆ, ಒಂದು ಕಡೆ ಶನಿಯಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣಬಹುದಾ ಎಂಬತಕ್ಕಂಥ ಚಿಂತನೆ, ಮತ್ತೊಂದು ಕಡೆ ರಾಹು ಯಾವಾಗ ದೃಷ್ಟಿಯಲ್ಲಿ ಎಳೆದಾದು ಅಂದರೆ ರಾಹುವಿನ ಒಂದು ದಶಾಭುಕ್ತಿ 18 ವರ್ಷ ಅಂತ ಏನಾಯಿತು, ರಾಹು ಯಾವಾಗ 2ನೇ ಮನೆಯಲ್ಲಿ ಬಂದು ಕೂತ್ಕೊಂಡು ಆಗ ಮಾನಸಿಕವಾದಂಥ ಒತ್ತಡ ಶುರುವಾಯಿತು. ಯಾವುದು ಬೇಡವೋ ಅದು ಬೇಕು ಅನ್ನೋಂಗಾಯಿತು, ಯಾವುದು ಸರಿ ಇಲ್ವೋ ಅದೇ ಸರಿ ಅಂತ ವಾದ ಮಾಡೋಂಗಾಯಿತು, ಸಭೆ ಸಮಾರಂಭಗಳಲ್ಲಿ ಮಾಡಬೇಕಾದ ಕೆಲಸಗಳನ್ನು ಕೈಬಿಟ್ಟಿದ್ದಾಯಿತು, ಮಾನಸಿಕವಾದಂಥ ಒತ್ತಡ ಪ್ರಾರಂಭ ಆಯಿತು. ಇದ್ರ ಜೊತೆಗೆ ಆಹಾರ ಅಥವಾ ಉದ್ಯೋಗ ವ್ಯವಹಾರ ಇರ್ತಕ್ಕಂಥ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳದ ಬಗ್ಗೆ ಚಿಂತನೆ, ಮಾಡುವಂಥ ಕೆಲಸ ಬಿಟ್ಟು ಇನ್ನೊಂದು ಕೆಲಸದ ಬಗ್ಗೆ ಆಲೋಚನೆ. ಏನೇ ಆದರೂ ಇರ್ತಕ್ಕಂತಹ ವೃತ್ತಿ ಧರ್ಮದ ಅಭಿವೃದ್ಧಿಯೋ ಅಥವಾ ನೀವು ಮಾಡ್ತಿರ್ತಕ್ಕಂಥ ಕೆಲಸವೋ ಅಥವಾ ಯಾರೊಬ್ಬರು ಮಾರ್ಗದರ್ಶನ ಹೇಳುವಂಥವ್ರ ಮಾತನ್ನು ಆಲಿಸ್ದಿರ ನೀವು ಪಾತಾಳಕ್ಕೆ ಬಿದ್ದಂಗಾಗಿದೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸ್ತಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತಿನ ದಿವಸ ನಿಮ್ಮ ಆಲೋಚನೆ ಮಹಾವಿಷ್ಣು ಪ್ರಾರ್ಥನೆ ಆಗಬೇಕು. ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ, ದೇವರಿಲ್ಲ ದಿಂಡ್ರಿಲ್ಲ, ಯಾರೂ ನನ್ನೊಂದಿಗಿಲ್ಲ, ನನ್ನ ಕಷ್ಟ ನನ್ನ ಹಣೆ ಬರ, ಈ ಪ್ರಕಾರವಾದಂಥ ಮಾತುಗಳು ಜಾಸ್ತಿ ಇರುತ್ತೆ. ಏನೇ ಇದ್ದರೂ ಹಿಂದೆ ಒಬ್ಬ ಇದ್ದಾನೆ ಕಾಯಲಿಕ್ಕೆ.
ಆ ಹಿಂದಿರ್ತಕ್ಕಂಥ ಭಗವಂತನ ಪ್ರಾರ್ಥನೆ ಮಾಡ್ತಾ ಇವತ್ತು ಸಾಧ್ಯವಾದರೆ ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಆ ದೇವಾಲಯದ ಪಶ್ಚಿಮಾಭಿಮುಖವಾಗಿ ನಿಂತು ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡಬೇಕು. ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ಶನೈಶ್ಚರ ಮಂತ್ರವನ್ನು ಹೇಳಬೇಕು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚರಿಸಿದ್ದೆ ಆದರೆ ಆಗಷ್ಟೇ ನೆಮ್ಮದಿಯನ್ನು ಕಾಣ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಇದೆಲ್ಲದರ ಜೊತೆಗೆ ಪ್ರಸ್ತುತ ಗುರುವಿನ ಬದಲಾವಣೆ. ಇದರಿಂದ ಒಂದಷ್ಟು ಬೆಳಕು ಕಾಣಬಹುದು. ವ್ಯಕ್ತಿಗಳಿಗೆ ತಾವು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ಲಾಭ ಸಿಗಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ, ತನ್ನು ಮಾಡಿರ್ತಕ್ಕಂಥ ಕೆಲಸ 4 ಜನಕ್ಕೆ ಗೊತ್ತಾಗಬೇಕಾದ್ರೆ, ನಿಮಗೊಂದು ಸ್ಥಾನಮಾನ ಸಿಗಬೇಕಾದ್ರೆ ಅದಕ್ಕೆ ಗ್ರಹಗತಿಗಳೇ ಕಾರಣ ಅಂತ ಹೇಳ್ತಾರೆ. ಅಂದರೆ ಪೂರ್ವಜನ್ಮದ ಸುಕೃತ ಅಂತಲೋ ಅಥವಾ ನೀವು ಮಾಡಿರ್ತಕ್ಕಂಥ ಪೂಜಾ ಫಲ ಅಂತಲೋ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ಅಂತಲೋ ಇದೆಲ್ಲವೂ ನಿಮ್ಮ ಕೈ ಸೇರಬೇಕಾದ್ರೆ ನಿಮ್ಮ ಜಾತಕದ ಗ್ರಹಸ್ಥಿತಿಗಳು ಸರಿ ಇರಬೇಕು. ಅಂತಹ ಜಾತಕದ ಗ್ರಹಸ್ಥಿತಿಗಳು ಸರಿ ಹೋಗುವಂಥ ಕಾಲ. ಆದರೆ ಇಲ್ಲಿ ನಿಮ್ಮ ಮೂರ್ಖತನ ಅಂತಕ್ಕಂಥದ್ದಿದೆ. ಇಲ್ಲಿ ನಿಮ್ಮ ಮನಸ್ಸು ಏನಾಗ್ತಿದೆ, ಹುಚ್ಚೆದ್ದು ಕುಣಿತಕ್ಕಂತಹದ್ದು, ನಾನು ನಂದು ಎಂಬತಕ್ಕಂಥದ್ದು, ಕಂಡೋರಂದರೆ ಬೇರೊಬ್ಬರ ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು. ನಿಮಗೆ ಕೊಟ್ಟಂಥ ಭಗವಂತ ನಿಮಗೇ ಸಾಕಷ್ಟು ಕೊಟ್ಟಿರ್ತಾನೆ. ಕೊಟ್ಟಿರ್ತಕ್ಕಂಥದ್ದನ್ನು ತ್ಯಜಿಸ್ತೀರಿ, ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡ್ತೀರಿ. ಇಂಥೆಲ್ಲ ಮನಸ್ಥಿತಿಗಳಿಂದ ಮಾನಸಿಕವಾದಂಥ ಒತ್ತಡ ಎದುರಾಗ್ತಾ ಇರುತ್ತೆ. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ, ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ, ನಿಮಗೆ ಸಿಗುವಂಥ ಒಂದು ಗೌರವ, ಇದೆಲ್ಲವೂ ಸಹಿತ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಎಲ್ಲಾದರೂ ಒಂದು ಕಡೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ಬಂದು ಸ್ವಚ್ಛಂದವಾದಂಥ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ, ಒಂದು ಶಕ್ತಿ ದೇವತೆಯ ಉಪಾಸನೆ ಮಾಡೋದ್ರಿಂದ ಕುಂಭರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಇದೆ. ಆ ಯೋಗಗಳನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ನಿಮ್ಮದಾದ ಮೇಲೆ ನೀವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿರುತ್ತೆ. ಆದರೆ ಇಲ್ಲಿ ಯಶಸ್ಸು ಕಂಡರೂ ಕಾಣದಂಥ ರೀತಿಯಲ್ಲಿದೆ. ಕಾರಣ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗುರು ಮತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಚಂದ್ರ ಮನಸ್ಕಾರಕ, ಗುರು ಕಾರ್ಯವನ್ನು ಸಿದ್ಧಿಪಡಿಸ್ತಕ್ಕಂಥವನು. ಆದರೆ ಗುರುವಿನ ಅನುಗ್ರಹ ಬರ್ಬೋದು. ಇಲ್ಲಿ ನಾಳೆ ಬೆಳಗಿನವರೆಗೂ ನೀವು ಕಾಯಬೇಕು. ಆದರೆ ಇವತ್ತಿನ ಫಲಾಫಲಗಳಲ್ಲಿ ಲಾಭ ಸಿಗಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು ಮನೆಯಲ್ಲಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡುವಂಥ ಕಾಲ, ಮನೆಯಿಂದ ಹೊರಗೆ ಹೊರಡುವಂಥ ಕಾಲ. ಆಗ ಸೂರ್ಯ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದಾಗಲಿ ಅಥವಾ ಹಸನ್ಮುಖಿಯಾದಂಥ ನಗುಮುಖದಿಂದ ಆಚೆ ಹೊರಡತಕ್ಕಂಥದ್ದಾಗಲಿ, ಆ ನಗುಮುಖದಿಂದ ಹೊರಡುವಂಥ ಕಾಲ ನಿಮ್ಮ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಚೆನ್ನಾಗಿರುತ್ತಿದ್ದು ಒಂಥರ ಮತ್ತೊಮ್ಮೆ ಮಗದೊಮ್ಮೆ ಇವತ್ತಿನ ಸ್ವಾಗತನ ಕೋರುವಂತಹದ್ದು. ಏನೇ ಆದರೂ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಅಂಥ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಚಿಂತನೆಗಳನ್ನು ಹೊತ್ತು ತರುವಂತಹದ್ದು ಮಹರ್ಷಿವಾಣಿ ಕಾರ್ಯಕ್ರಮ. ನಾಳೆ ಬೆಳಗಿನ ಪೂಜೆಗೆ ಮಾತ್ರ ತಾವೆಲ್ಲರೂ ಸನ್ನಿಧರಾಗಬೇಕು. ಕಾರಣ ನಾಳೆ ಗುರುವಿನಿಂದ ಉಂಟಾಗ್ತಕ್ಕಂತಹ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಆ ಒಂದು ಶುಭಯೋಗ ಇರಲಿ. ಇದೆಲ್ಲದರ ಮಧ್ಯದಲ್ಲಿ ಇವತ್ತಿನ ದಿವಸ ಪ್ರದೀಪ್ ಶೆಟ್ಟಿ MD ಅವರು ಸದ್ಗುರು ಆಯುರ್ವೇದಿಕ್ ಗ್ರಾಮ್, ಅಂದರೆ ಸದ್ಗುರು ಆಯುರ್ವೇದಿಕ್ನ ಈ ನಮ್ಮಲ್ಲಿ ಇತ್ತೀಚಿನ ಪ್ರಾಜೆಕ್ಟ್ ಹೇಳ್ತಿದ್ದೀವಲ್ಲ, ಶಾಂಪೂ ಮತ್ತು ಅಲೋವೆರಾ, ಇದರ ಒಂದು ಸಂಸ್ಥೆ. ಅಂದರೆ ಈ ಸಂಸ್ಥೆಗೆ ಸಂಬಂಧಪಟ್ಟಂಥವರು ನಮ್ಮ ಪ್ರದೀಪ್ ಶೆಟ್ಟಿ ಅವರು ಬಂದಿದ್ದಾರೆ. ಜೊತೆಗೆ ಡಾಕ್ಟರ್ ಸ್ವಾತಿ ಪ್ರದೀಪ್ರವರು ಹೊಸದುರ್ಗ, ಇವರು ಆಯುರ್ವೇದಿಕ್ ಡಾಕ್ಟರ್ ಆಗಿ ತಮ್ಮ ಸೇವೆಯನ್ನು ಅತ್ಯುತ್ತಮವಾದಂತಹ ರೀತಿ ಜನಸೇವೆ, ಜನಾರ್ದನ ಸೇವೆ ಅಂತ ತಿಳಿದು ಎಲ್ಲರಿಗೂ ಸಹಿತ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಹೊಸದುರ್ಗದಲ್ಲಿ ಇವ್ರದೇ ಆದಂಥ ಒಂದು ಚಾಪು ಮೂಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಒಬ್ಬ ಡಾಕ್ಟ್ರು ಅಂದರೆ, ಒಬ್ಬರು ವೈದ್ಯರು ಅಂದರೆ ಅಂತಹ ಒಂದು ಅದ್ಭುತಗಳಿರುತ್ತೆ. ಅವರ ವಿದ್ಯಾಭ್ಯಾಸ ಡಾಕ್ಟ್ರೇಟ್ ತೊಗೊಳ್ಳೋದು ಅದು ಬೇರೆ ವಿಚಾರ. ಅವರ ಹಸ್ತಕ್ಕೆ ಒಂದು ಗುಣ ಇರುತ್ತಲ್ಲ. ಸಾಮಾನ್ಯ ಡಾಕ್ಟ್ರು ಎಲ್ಲೇ ಆದರೂ ಸಹಿತ ಆ ಡಾಕ್ಟ್ರ್ ಕೈಗುಣ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂತಹ ಡಾಕ್ಟ್ರ್ ಕೈಗುಣ ಇವತ್ತು ಡಾಕ್ಟರ್ ಸ್ವಾತಿರವರಿಗೂ ಹಾಗೆ ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತಾ, ಒಳ್ಳೆಯದಾಗಲಿ ಕೊಡಿ. ಪ್ರದೀಪ್ ಶೆಟ್ಟಿ ಅವರು ಇದೇ ಮೊದಲ ಈ ಒಂದು ಪ್ರಾಜೆಕ್ಟ್ ಮಾಡಿದ್ದು ಅಥವಾ ಇದಕ್ಕೆ ಮೊದಲೇ ಯಾವಾಗಾದ್ರು ಮಾಡಿದ್ರಾ? ಹೌದಾ? ಹಾಂ. ಒಳ್ಳೆಯದಾಗಲಿ. ಓಹೋ, ನಿಮ್ಮೆಲ್ಲ ಉತ್ಪನ್ನ ಇದೆ, ಎಲ್ಲ ಕಡಲೆ ಹಿಟ್ಟಿಂದನೇ ಮಾಡಿದ್ದೀರಿ. ನಾಳೆ ಗುರು ಬದಲಾವಣೆ ಇದೆ, ಅದಕ್ಕೆ ಮೊದಲೇ ಇವತ್ತು ಕಡಲೆಬೇಳೆ ತಂದುಬಿಟ್ಟಿದ್ದೀರಿ. ಹಾಂ, ಒಳ್ಳೆಯದಾಗಲಿ. ಈ ನಿಮ್ಮ ಉತ್ಪನ್ನಗಳು ಇನ್ನೂ ಹೆಚ್ಚು
ಇಡೀ ಕರ್ನಾಟಕದಾದ್ಯಂತ ರಾರಾಜಿಸಲಿ. ಒಳ್ಳೆಯದಾಗಲಿ. ನಿಮ್ಮ ಶ್ರೀಮತಿಯವರು ಡಾಕ್ಟರ್ ಅಂತ ಹೇಳಿದ್ರಿ, ನ್ಯಾಚುರೋಪತಿ ಇರಲಿ, ಯಾವುದೇ ಆದ್ರೂ ಸಹಿತ ವೈದ್ಯ ಲೋಕದಲ್ಲಿ ಅದೊಂದು ಹೆಚ್ಚಿನ ಮೇಲ್ಗೈ ಅಲ್ವಾ. ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಇರಲಿ. ತಗೊಳ್ಳಿ, ತಾವು ಮಾತಾಡಿ, ಆಮೇಲೆ ಡಾಕ್ಟರ್ನು ಮಾತಾಡ್ಸೋಣ. ನೀವು ಮಾತಾಡಿ. ಈ ದಿನ ಜಿ ಕನ್ನಡ ವಾಹಿನಿಯ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸದ್ಗುರಾಯ ಸಂಸ್ಥೆ ಕಡೆಯಿಂದ ಪ್ರದೀಪ್ ಶೆಟ್ಟಿ ಆದ ನಾನು ಹಾಗೂ ನನ್ನ ಶ್ರೀಮತಿ ಸ್ವಾತಿ ಪ್ರದೀಪ್ ಅವರು ಬಂದಿದ್ದಾರೆ. ಭಾಳ ದಿನಗಳ ಒಂದು ಕನಸು ಇವತ್ತು ನನಗೆ ಈಡೇರಿಸಿದೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾವು ಪ್ರತಿದಿನ ಮಹರ್ಷಿ ಆನಂದ್ ಗುರೂಜಿಯವ್ರನ್ನ ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಹಾಗೂ ಅವರ ಹೇಳ್ಕೊಟ್ಟಂಥ ಸಲಹೆಗಳನ್ನ ಎಷ್ಟೊಂದು ಇದುವರೆಗೂ ಪಾಲಿಸ್ಕೊಂಡು ಬಂದು ನಾನು ಸಮೇತ ಆಮೇಲೆ ಅನೇಕ ಜನ ಅವರ ಜೀವನದಲ್ಲಿ ಒಂದು ಅಭ್ಯುದಯವನ್ನು ಕಂಡಿದ್ದಾರೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಈ ದಿನ ನಾವು ನೇರವಾಗಿ ನೋಡ್ತಿರೋದು ನಮ್ಮ ಜೀವನದ ಒಂದು ಸೌಭಾಗ್ಯ ಮತ್ತು ಪುಣ್ಯ ಅಂತ ಭಾವಿಸ್ತೀನಿ. ನಾವು ನನ್ನ ಸದ್ಗುರಾಯ ಸಂಸ್ಥೆಯ ಕಡೆಯಿಂದ ಹಾಗೂ ಸದ್ಗುರಾಯ ಸಂಸ್ಥೆ ಎಲ್ಲ ಗ್ರಾಹಕರ ಕಡೆಯಿಂದ ಗುರೂಜಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಇದರ ಜೊತೆಯಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷ್ನರು ಒಂದು ಸ್ಪಾನ್ಸರ್ಶಿಪ್ಪಿನ ಭಾಗವಾಗಿರೋದು ನಮಗೆ ತುಂಬ ಖುಷಿ ತಂದಿದೆ. ನಮ್ಮ ಸಂಸ್ಥೆಯ ಹೆಮ್ಮೆಯ ಉತ್ಪನ್ನ ಗ್ರಾಮ್ ಫ್ಲೋರ್ ಸೋಪು ತಮಗೆಲ್ಲ ಗ್ರಾಹಕರಿಗೆ ಗೊತ್ತೇ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 2-3 ಉತ್ಪನ್ನಗಳನ್ನ ನಾವು ಬಿಡುಗಡೆಗೊಳಿಸರಿದ್ದೀವಿ. ಎಲ್ಲ ಗ್ರಾಹಕರ ಆಶೀರ್ವಾದನೂ ನಮ್ಮ ಸಂಸ್ಥೆ ಮೇಲೆ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಂಡು ಗುರೂಜಿಯವರ ಆಶೀರ್ವಾದನೂ ಸಹ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ಗುರೂಜಿಯಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ನೀವು ಆಯುರ್ವೇದಿಕ್ ಉತ್ಪನ್ನಗಳನ್ನು ತರುವಾಗ ಆರೋಗ್ಯಕರವಾದಂಥ ಚಿಂತನೆ ಮಾಡ್ತೀರಿ ಅನ್ನೋ ಸಂತೋಷ ನಮಗಿದೆ. ಬಹುಶಃ ಅದಕ್ಕೆ ಕಂತೆಗೆ ತಕ್ಕ ಬಂತೆ ಅನ್ನೋಂಗೆ ಭಗವಂತ ನಿಮ್ಮ ಶ್ರೀಮತಿಯವರು ನಿಮಗೆ ಕಟ್ಟು ಹಾಕಿಬಿಟ್ಟಿದ್ದಾರೆ. ಅಂತಹ ವೈದ್ಯರ ಜೊತೆಲಿ ಇಟ್ಕೊಂಡ್ಮೇಲೆ ನಿಮ್ಮ ಚಿಂತನೆ ಎಲ್ಲ ಹೀಗೆ ಇರಬೇಕು ಅಲ್ವಾ. ಡಾಕ್ಟರ್ ಕುಡಿ 2 ಮಾತಾಡಲಿ, ಯಾಕೆಂದರೆ ಡಾಕ್ಟರ್ ಆಡುವ ಮಾತಲ್ಲೂ ಆನಂದ ಇರುತ್ತೆ. ಹೇಳಿಮ್ಮ. ಈ ದಿನ ನಾವು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಆನಂದ್ ಗುರೂಜಿ ಅವ್ರನ್ನ ನೋಡಿ ಕಣ್ತುಂಬ ನಾವು ಅವರ ಆಶೀರ್ವಾದ ತಗೊಂಡಿದ್ದೀವಿ. ಹಾಗೂ ನಮ್ಮ ಸದ್ಗುರು ಆಯುರ್ವೇದ ಸಂಸ್ಥೆ ಆಯುರ್ವೇದ ಉತ್ಪನ್ನಗಳನ್ನು ತಯಾರು ಮಾಡಿ ಕರ್ನಾಟಕದಾದ್ಯಂತ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ. ಗ್ರಾಹಕರು ಅದನ್ನು ನೆಚ್ಚಿ ಒಪ್ಪಿ ಅದನ್ನು ಅಪ್ಕೊಂಡಿದ್ದಾರೆ. ಹೀಗೆ ಸದಾ ನಮ್ಮ ಸಂಸ್ಥೆಯ ಮೇಲೆ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಸುಂದರ. ಈಗ ತಮ್ಮ ಪ್ರಾಕ್ಟೀಸ್ ಎಲ್ಲಿ ಮಾಡ್ತಿದ್ದೀರಿ? ಈಗ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಈಗ ಕಂಪನಿ ನೋಡ್ತಾ ಸಂಸ್ಥೆಯನ್ನು ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಹೆಚ್ಚಾಗಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಅವರಿಗೆ ಕೆಲಸವನ್ನು ಕೊಡ್ತಾ ಕರೆಕ್ಟ್ ಇದ್ದೀವಿ. ಟ್ರ್ಯಾಕಿಗೆ ಬಂದರೆ ನೀವು ಈಗ ತಗೊಳ್ಳಿ ಮೈಕನ್ನು ಇಲ್ಲಿ ಕೊಡಿ. ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಿ ಇವತ್ತು ಅಬಲೆಯರಿಗೂ ಸಹಿತ ಹೆಣ್ಣು ಮಕ್ಕಳಿಗೆ ಉದ್ಯೋಗದ ಒಂದು ಶಕ್ತಿಯನ್ನು ತುಂಬಿ ಅವರ ಜೀವನಕ್ಕೆ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರಲ್ಲ, ಇದು ಬಹಳ ಮುಖ್ಯ. ಆಯುರ್ವೇದಿಕ್ ಅಂದ ತಕ್ಷಣ ಒಂದಷ್ಟು ಜನ ಮೂಗು ಮುರಿಯವರಿದ್ದಾರೆ. ಆಯುರ್ವೇದಿಕನ್ನು ಮೂಗು ಮುರಿತಕ್ಕಂಥವ್ರು ಒಂದು ಸಂತೋಷ ಪಡುವಂಥ ವಿಚಾರ ಇದು. ಇಷ್ಟು ಜನ ಹೆಣ್ಣುಮಕ್ಕಳಿಗೊಂದು ಉದ್ಯೋಗ ಕಲ್ಪಿಸಿದ್ರಲ್ಲ, ಅಲ್ಲಿ ಉದ್ಯೋಗವನ್ನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇವತ್ತು ಕೆಲವಷ್ಟು ಭಾಗಗಳಲ್ಲಿ ಪುರುಷರು ಉದ್ಯೋಗವನ್ನು ಬಿಟ್ಟು ತಮ್ಮದೇ ಆದಂತಹ ದಾರಿಯಲ್ಲಿ ನಡೆದು ಜೀವನೋಪಾಯಗಳನ್ನು ಮಾಡದಿರ ಮನೇಲಿರ್ತಕ್ಕಂಥ ಮಕ್ಕಳು ಹೆಂಡತಿ ಮಕ್ಕಳನ್ನು ಆಹಾರಗಳಿದ್ದಿರ ಒಣಗಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೊಂದು ಸ್ವಾವಲಂಬಿಯಾಗಿ ಬದುಕಿ ನಿನ್ನ ಕುಟುಂಬವನ್ನು ನೀನೂ ಕೈ ಹಿಡಿದು ನಡೆಸ್ಬೋದು ಎಂಬತಕ್ಕಂಥ ಚಿಂತನೆಗೆ ನಿಮ್ಮಂಥವ್ರು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು ಬಹಳ ದೊಡ್ಡ ಕೆಲಸ. ಇದಕ್ಕೆ ಕೇಂದ್ರ ಸರ್ಕಾರ ಸಹಿತ ಇದನ್ನು ಸಾರಿ ಹೇಳುತ್ತೆ, ಉದ್ಯೋಗ ಸೃಷ್ಟಿ ಆಗಬೇಕು ಅಂತ. ಆ ಉದ್ಯೋಗ ಸೃಷ್ಟಿಯನ್ನು ನಿಮ್ಮ ಆಯುರ್ವೇದಿಕ್ ಮುಖಾಂತರ ನೀವು ಮಾಡ್ತಿರ್ತಕ್ಕಂಥದ್ದು ತುಂಬ ಸಂತೋಷ. ನಿಮ್ಮ ಎಲ್ಲ ಉತ್ಪನ್ನಗಳಿಗೂ ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹದಿಂದ ಇನ್ನಷ್ಟು ಚೆನ್ನಾಗಿ ನಡೀಲಿ, ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನಾವು ಸಂತೋಷ ಪಡ್ತೀವಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವೊಂದು ನಿಮ್ಮ ಆಯುರ್ವೇದಿಕ್ ಉತ್ಪನ್ನದ ಬಗ್ಗೆ, ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತಾ ಇದ್ದೇನೆ. ಉದ್ದೇಶ ನನಗೊಂದು ಸಂತೋಷ, ಯಾಕೆ ನೀವು ಈ ಹಿಂದೆ ಈ ಕೆಲಸ ನೀವು ಮಾಡ್ತೀರಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಒಂದು ಕಂಪನಿ ಮಾಡಬೇಕಾದ್ರೆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಹೇಗೆ ಬೇಕೋ ನಡೆದಿರುತ್ತೆ. ಆದರೆ ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜೀವನಕ್ಕೆ ಪ್ರತ್ಯೇಕವಾದಂಥ ಒಂದು ಯೋಚನೆ ನೀವು ಮಾಡ್ತಿರೋದು ಇದು ಭಾಳ ಸಂತೋಷ. ಇನ್ನೂ ನಿಮ್ಮ ಸಂಸ್ಥೆ ಚೆನ್ನಾಗಿ ನಡೀಲಿ. ಇನ್ನೂ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಯಾರು ಕಡು ಬಡತನದಲ್ಲಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾಭ್ಯಾಸ ನಡೆಸ್ಕೊಂಡು ಉದ್ಯೋಗ ಇಲ್ಲದಂತಕ್ಕಂಥವ್ರಿದ್ದಾರೆ, ಅಂತಹವ್ರನ್ನ ಕರೆದು ನಿಮ್ಮ ಸಂಸ್ಥೆ ಉದ್ಯೋಗನ ಕೊಡುವಂಥದ್ದಾಗಲಿ, ಎಲ್ಲರಿಗೂ ಜೀವನ ಕಟ್ಕೊಳ್ಳಿಕ್ಕೆ ಒಂದು ದಾರಿಯಾಗಲಿ. ಇನ್ನು ನಿಮ್ಮ ಸಂಸ್ಥೆಯಿಂದ ಬರ್ತಿರ್ತಕ್ಕಂಥ ಈ ಎಲ್ಲ ಉತ್ಪನ್ನಗಳು ಆಯುರ್ವೇದಿಕ್ ಉತ್ಪನ್ನ ಆದ್ದರಿಂದ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದಿರ ಈ ಉತ್ಪನ್ನಗಳಿಂದ ನಿಮ್ಮ ಆರೋಗ್ಯವನ್ನು ಗುಣಪಡಿಸ್ಕೊಳ್ಬೋದು. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಸುಧಾರಣೆ ಆದಂಗೆ. ಒಳ್ಳೆಯದಾಗಲಿ. ಈ ಸಂಸ್ಥೆ ಈಗ ಬರೀ ನಿಮ್ಮ ಊರಲ್ಲಿ ಮಾತ್ರನ ಅಥವಾ ಎಲ್ಲೆಲ್ಲಿ ನಡೆಸ್ತಿದ್ದೀರಿ? ನಾವು ಮೂಲ ಇದರ ಉದ್ದೇಶನೇ
ಹೊಸದುರ್ಗ ಅನ್ನೋದು ಮಧ್ಯ ಕರ್ನಾಟಕ ಹಾಗೂ ಬಯಲುಸೀಮೆ ಪ್ರದೇಶ. ಇಲ್ಲಿ ಯಾವುದೇ ರೀತಿ ಕೃಷಿ ಬಿಟ್ಟು ಬೇರೆ ಆಧಾರಿತ ಒಂದು ಉದ್ಯೋಗ ಅರಸ್ಕೊಳ್ಳುವಂಥಕ್ಕೆ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಹೊಸದುರ್ಗದಲ್ಲೇ ಕಂಪನಿಯನ್ನು ಪ್ರಾರಂಭ ಮಾಡಿದ್ದು. ಕೇವಲ ಒಂದು 4ರಿಂದ 5 ಜನದಿಂದ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ಸರಿಸುಮಾರು 200 ಜನ ಕೆಲಸ ಮಾಡ್ತಾ ಇದ್ದಾರೆ. ಆ 200 ಜನದಲ್ಲಿ 120ರಿಂದ 130 ಜನ ಮಹಿಳೆಯರೇ ಇದರಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ಎಷ್ಟೋ ಒಂದು ಕೆಲಸಗಳು ಪುರುಷರು ಮಾಡೋಂಥ ಕೆಲಸಗಳನ್ನ ನಾವು ಮಹಿಳೆಯರಿಗೆ ತರಬೇತಿ ಕೊಟ್ಟು ಅವ್ರಿಗೆ ಪ್ರಾಶಸ್ತ್ಯ ಕೊಟ್ಟು ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿ ಒಂದು ಜೀವನ ಕಟ್ಕೋಣ ಅಂತ ನೆಲೆಗಟ್ಟಿನಲ್ಲಿ ಸದ್ಗುರು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ತುಂಬ ಸಂತೋಷ. ನಿಮ್ಮ ಈ ಒಂದು ಪ್ರಯತ್ನ, ಈ ಒಂದು ಪ್ರಾಜೆಕ್ಟು ಮತ್ತಷ್ಟು ರಾಜಿಸಲಿ, ಒಳ್ಳೆಯದಾಗಲಿ. ಸದ್ಗುರು ಆಯುರ್ವೇದಿಕ್ ಉತ್ಪನ್ನಗಳೆಲ್ಲವೂ ಸಹಿತ ಒಂದು ಉನ್ನತವಾದಂಥ ಸ್ಥಿತಿಯಲ್ಲಿ ಮುಂದೆ ಬರಲಿ. ಒಳ್ಳೆಯದಾಗಲಿ, ಶುಭವಾಗಲಿ.